ಕ್ಲಾಸಸ್ಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಈಗಾಗಲೇ ಬಹಳಷ್ಟು ಟಾಪಿಕ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ನಮ್ಮ ಸಾಮಾನ್ಯ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್, ಸಿನೋನಿಮ್, ಆಂಟೋನಿಮ್ಸ್, ಸೊ ಪ್ರಿಪೋಸಿಷನ್ ಆಗಿರ್ಬೋದು. ಸೊ ಇವತ್ತಿನ ಭಾಗದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ಕುರಿತಾಗಿ. ಸೊ ಈ ಟಾಪಿಕ್ ಮೇಲೆ ಕೂಡ ನಿಮಗೆ 1ರಿಂದ 4ರವರೆಗೆ ಪ್ರಶ್ನೆ ಬರುವಂತಹ ಎಲ್ಲ ಸಾಧ್ಯತೆ ಇದೆ. ಇವಾಗಿನವರೆಗೆ ನಾನು ನೋಡಿರುವಂತಹ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಈ ಟಾಪಿಕ್ ಮೇಲೆ ಒಂದಾದರೂ ಪ್ರಶ್ನೆ ಇದ್ದೇ ಇದೆ. ಸೊ ಹಾಗಾದರೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂದರೆ ಏನು, ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಇವತ್ತಿನ ಭಾಗದಲ್ಲಿ ನಾವು ಕಲಿಯೋಣ. ಸೊ ಅದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಭಾಗದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ನಮ್ಮ ಕನ್ನಡದಲ್ಲಿ ಯಾವ ರೀತಿಯಾಗಿ ಹೇಳ್ತೀವಿ, ನುಡಿಗಟ್ಟುಗಳು ಅಂತ ಹೇಳ್ತೀವಿ ನೋಡಿ. ಸೊ ನುಡಿಗಟ್ಟುಗಳು ಅಂತ ಗೊತ್ತಲ್ವಾ ಎಲ್ಲರಿಗೂ. ನುಡಿಗಟ್ಟುಗಳು ಈಗ ಕೈ ಕೆಸರಾದರೆ ಬಾಯಿ ಮೊಸರು ಆಗಿರ್ಬೋದು, ಅಥವಾ ಈ ರೀತಿಯಾದಂತಹ ನುಡಿಗಟ್ಟುಗಳು ಹೇಳೋದು ಒಂದಿರತ್ತೆ. ಆ ಒಂದು ನುಡಿಗಟ್ಟಿನ ಅರ್ಥ ಸುಮ್ಮನೆ ನಾವು ನೋಡ್ಲಿಕ್ಕೆ ಹೋದ್ರೆ ಅದು ಬೇರೆ ಇರತ್ತೆ. ಆದರೆ ಪ್ರತಿಯೊಂದು ನುಡಿಗಟ್ಟು ಒಳ ಅರ್ಥವನ್ನ ಹೊಂದಿರತ್ತೆ. ಸೊ ಅದೇ ರೀತಿಯಾಗಿ ಈ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಕೂಡ, ಇದು ಕೂಡ ನುಡಿಗಟ್ಟೆ. ಇದು ಕೂಡ ಮೇಲೆ ಕಾಣಲಿಕ್ಕೆ ಬೇರೆ ಅರ್ಥವನ್ನ ಕೊಟ್ಟರು ಕೂಡ ವಾಕ್ಯದ ಅನುಗುಣವಾಗಿ ಅದು ಒಳ ಅರ್ಥವನ್ನ ಪಡ್ಕೊಂಡಿರತ್ತೆ. ಸೊ ಈ ಜನರಲ್ ಇಂಗ್ಲಿಷ್ನಲ್ಲಿ ಈ ಟಾಪಿಕ್ನಲ್ಲಿ ನಾವು ಮಾಡಬೇಕಾಗಿರುವ ಕಾರ್ಯ ಏನಂದ್ರೆ, ಅವರು ಕೊಟ್ಟಂತಹ ಇಡಿಯಮ್ಸ್ ಅಥವಾ ಫ್ರೇಸಸ್ ಇದೆಯಲ್ಲ, ಅದರ ಒಳ ಅರ್ಥ ಏನು ಅಂತ 4 ಆಪ್ಷನ್ನಿಂದ ಚೂಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಥಿಯರಿ ರೂಪದಲ್ಲಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಕೆ. ಸೊ ಇವಾಗ ನಾವೇನು ಮಾಡೋಣ, ಇಡಿಯಮ್ಸ್ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಥಿಯರಿ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. Idioms are a collection of words or phrases which have figurative meaning that is generally well established and known. So these words can't be taken at their literal meaning since they would sound farcical. Idioms at times seems grammatically unusual as well. ಸೊ ಇವಾಗ ಇಲ್ಲಿ ನಾವು ನೋಡಿರೋ ಪ್ರಕಾರ ನಿಮಗೆ ಎಷ್ಟು ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಅರ್ಥ ಮಾಡಿಸ್ಬೇಕಾಗಿರೋ ಪ್ರಯತ್ನ ನಂದೇ ಅಲ್ವಾ. ಅದಕ್ಕೆ ಇವಾಗ ಒಂದೊಂದೇ ಮೀನಿಂಗನ್ನು ನೋಡ್ತಾ ಹೋಗೋಣ. ಸೊ ಇಡಿಯಮ್ಸ್ ಆರ್ ಅ ಕಲೆಕ್ಷನ್ ಆಫ್ ವರ್ಡ್ಸ್. ಸೊ ಇಡಿಯಮ್ಸ್ ಅನ್ನೋದು ಅದೇನಾಗಿದೆ, ಪದಗಳ ಒಂದು ಸಂಗ್ರಹ ಆಗಿದೆ. ಅಥವಾ ಫ್ರೇಸಸ್ ವಿಚ್ ಹ್ಯಾವ್ ಫಿಗ್ಯುರೇಟಿವ್ ಮೀನಿಂಗ್ ದ್ಯಾಟ್ ಈಸ್ ಜನರಲಿ ವೆಲ್ ಎಸ್ಟಾಬ್ಲಿಷ್ಡ್ ಆ್ಯಂಡ್ ನೋನ್. ಸೊ ಈ ಒಂದು ನುಡಿಗಟ್ಟು ಅನ್ನೋದು ಅಥವಾ ಇಡಿಯಮ್ಸ್ ಅನ್ನೋದು ಇದು ಪದಗಳ ಸಂಗ್ರಹ ಅಥವಾ ಒಂದು ಪದಗುಚ್ಛ ಆಗಿದೆ. ಸೊ ಇವುಗಳು ಇದೆಯಲ್ಲ, ಒಂದು ಸಾಂಕೇತಿಕ ಮೀನಿಂಗ್ ಅನ್ನ, ಸಾಂಕೇತಿಕ ಅರ್ಥವನ್ನ ಹೊಂದಿರುವಂತಹ, ಸಾಮಾನ್ಯವಾಗಿ ವೆಲ್ ಎಸ್ಟಾಬ್ಲಿಷ್ಡ್ ಆ್ಯಂಡ್ ನೋನ್, ಈಗಾಗಲೇ ಬಹಳ ಜನ ಇದನ್ನ ಬಹಳ ಮಾತಿನ ರೂಪದಲ್ಲಿ ಬಳಕೆ ಮಾಡುವಂಥದ್ದು, ಮೊದಲಿಂದಲೂ ರೂಢಿಯಲ್ಲಿ ಬಂದಿರುವಂಥದ್ದು ಅಂತ ಹೇಳ್ಬೋದು. ಸೊ ಭಾಷಾ ವೈಶಿಷ್ಟ್ಯಗಳು ಸಾಮಾನ್ಯವಾಗಿ ಚೆನ್ನಾಗಿ ಸ್ಥಾಪಿತವಾದ ಮತ್ತು ತಿಳಿದಿರುವ ಸಾಂಕೇತಿಕ ಅರ್ಥವನ್ನ ಹೊಂದಿರುವ ಪದಗಳು ಅಥವಾ ಪದಗುಚ್ಛಗಳ ಸಂಗ್ರಹವಾಗಿದೆ. ಇಲ್ಲಿ ನೋಡಿ, ಕಲೆಕ್ಷನ್ ಆಫ್ ವರ್ಡ್ಸ್ ಅಂದ್ರೆ ಪದಗಳ ಸಂಗ್ರಹ, ಫ್ರೇಸಸ್ ಅಂದ್ರೆ ಪದಗುಚ್ಛ, ಫಿಗ್ಯುರೇಟಿವ್ ಮೀನಿಂಗ್ ಅಂದ್ರೆ ಸಾಂಕೇತಿಕ ಅರ್ಥ. ಹೌದಾ? ಸೊ ದೀಸ್ ವರ್ಡ್ಸ್ ಕಾಂಟ್ ಬಿ ಟೇಕನ್ ಆಟ್ ದರ್ ಲಿಟ್ರಲ್ ಮೀನಿಂಗ್ ಸಿನ್ಸ್ ದೇ ವುಡ್ ಸೌಂಡ್ ಫಾರ್ಸಿಕಲ್. ಈಗ ನೋಡಿ, ಆ ಒಂದು ಪದಗುಚ್ಛ ಅದನ್ನ ನಾವು ಹೆಂಗೆ ಈಗ ಓದಿದೀವಿ ಅಂತ ಅನ್ಕೊಳ್ಳಿ. ಸೊ ಅದು ಹೆಂಗೆ ಓದಿದಾಗ ಏನ್ ಮೀನಿಂಗ್ ಬರುತ್ತಲ್ಲ, ಅದನ್ನ ನಾವು ತಗೊಳ್ಳಿಕ್ಕೆ ಆಗಲ್ಲ. ಯಾಕಂದ್ರೆ ಅದು ಅಂತಹ ಮೀನಿಂಗ್ ಅನ್ನ ನಾವೇನಾದ್ರೂ ನೋಡ್ಲಿಕ್ಕೆ ಹೋದ್ರೆ ಅದು ಒಂದ್ ರೀತಿ ಏನೋ ಇದೇನಿದು ವಿಚಿತ್ರ ಕೊಟ್ಟಿದಾರಲ್ಲ ಅಂತ ಆ ರೀತಿ ಅರ್ಥವನ್ನ ಕೊಡುತ್ತೆ. ಸೊ ಅದಕ್ಕೆ ಈ ಒಂದು ಇಡಿಯಮ್ಸ್ ಅಥವಾ ಫ್ರೇಸಸ್ ನೋಡಿದ ಹಾಗೆ ಅರ್ಥವನ್ನ ಹೊಂದಿರಲ್ಲ, ಇದು ಒಳ ಅರ್ಥವನ್ನ ಹೊಂದಿರತ್ತೆ. ಓಕೆ. ಸೊ ಆದ್ದರಿಂದ ಈ ಪದಗಳನ್ನ ಅವುಗಳ ಅಕ್ಷರಶಃ ಅರ್ಥದಲ್ಲಿ ತೆಗೆದುಕೊಳ್ಳಲಾಗುವುದಿಲ್ಲ, ಏಕೆಂದರೆ ಅವು ಹಾಸ್ಯಾಸ್ಪದವೆಂದು ತೋರುತ್ತದೆ. ಓಕೆ. ಸೊ ಇಲ್ಲಿ ನೋಡಿ, ಫಾರ್ಸಿಕಲ್ ಅಂತ ಹೇಳ್ಬೇಕಂದ್ರೆ ಇದನ್ನ ಕನ್ನಡದಲ್ಲಿ ನಾವೇನಂತ ಹೇಳ್ತೀವಿ, ಹಾಸ್ಯಾಸ್ಪದ. ಯಾಕಂದ್ರೆ ಈ ಇಡಿಯಮ್ಸ್ಗಳನ್ನ ನಾವ್ ಇವಾಗ ಎಕ್ಸಾಂಪಲ್ಗಳನ್ನ ನೋಡ್ತಾ ಹೋಗ್ತೀವಲ್ವಾ, ಅವಾಗ್ಲೇ ನಿಮ್ಗೆ ಗೊತ್ತಾಗತ್ತೆ, ಅಯ್ಯೋ ಹಿಂಗೆ ನಾವು ಹಾಗೆ ಓದಿದ್ರೆ ಬೇರೆ ರೀತಿ ನಗೋ ರೀತಿಯಲ್ಲಿ ಮೀನಿಂಗ್ ಕೊಡತ್ತೆ.
ಆದರೆ ಅದು ಒಳ ಅರ್ಥವನ್ನ ಹೊಂದಿರುತ್ತೆ. ಓಕೆ, idioms at times seems grammatically unusual as well. ಸೊ ಅದೇ ರೀತಿಯಾಗಿ ಭಾಷಾ ವೈಶಿಷ್ಟ್ಯಗಳು ಕೆಲವೊಮ್ಮೆ ವ್ಯಾಕರಣಾತ್ಮಕವಾಗಿ ಅಸಾಮಾನ್ಯವಾಗಿ ಕಾಣುತ್ತೆ. ಸೊ ಈಗ ಗ್ರಾಮೆಟಿಕಲಿ ಕರೆಕ್ಟ್ ಆಗಿ ಇರಲ್ಲ ಕೆಲವೊಂದು ಇಡಿಯಮ್ಸ್ಗಳು. ಈಗ ನೋಡಿ, ಜನರಲ್ ಇಂಗ್ಲಿಷ್ ಅಂದ್ರೆ ನಾವೇನು ಅನ್ಕೋತೀವಿ, ಎಲ್ಲಾನು ಕರೆಕ್ಟ್ ಆಗಿ ಏನು ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕರೆಕ್ಟ್ ಆಗಿ ಸೀಕ್ವೆನ್ಸ್ ನಲ್ಲಿ ಇರಬೇಕು ಅಂತ ಹೇಳ್ತೀವಿ. ಆದರೆ ಇಡಿಯಮ್ಸ್ನ ಒಂದು ವಿಷಯಕ್ಕೆ ಬಂದ್ರೆ ಸೊ ಎಲ್ಲಾನು ಗ್ರಾಮೆಟಿಕಲ್ ಆಗಿ ಕರೆಕ್ಟ್ ಇದೆ ಅಂತ ನಾವು ಅದನ್ನ ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ. ಅಲ್ಲಿ ಕೇವಲ ಒಂದು ರೀತಿಯಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಡಲಾಗತ್ತೆ, ಆದರೆ ಆ ಒಂದು ವಾಕ್ಯ ಅಥವಾ ಪದಗಳ ಸಂಗ್ರಹ ಒಳ ಅರ್ಥವನ್ನ ಹೊಂದಿರುತ್ತೆ. ಹೌದಾ? ಸೊ ನೆಕ್ಸ್ಟ್ ನೋಡೋಣ, ಇಡಿಯಮ್ಸ್ ಆರ್ ಅ ಯೂಸ್ಫುಲ್ ಟೂಲ್ ಇನ್ ಲಿಂಗ್ವಿಸ್ಟಿಕ್ಸ್. ಸೊ ಭಾಷಾಶಾಸ್ತ್ರದಲ್ಲಿ, ಭಾಷಾ ವೈಶಿಷ್ಟ್ಯದಲ್ಲಿ ಈ ಒಂದು ನುಡಿಗಟ್ಟುಗಳು ಅಥವಾ ಭಾಷಾ ವೈಶಿಷ್ಟ್ಯ ತುಂಬಾನೇ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ದೇ ಆಡ್ ಲೈಫ್ ಅಂಡ್ ಕಲರ್ ಟು ದ ಪ್ರೋಸ್. ಸೊ ಇವುಗಳು ಇದೆಲ್ಲ ಯಾವ ರೀತಿಯಾಗಿ ನಮ್ಮ ಒಂದು ಜೀವನದಲ್ಲಿ, ನಮ್ಮ 9 ನವರಸಗಳು ವ್ಯಕ್ತಿಯ ಜೀವನದಲ್ಲಿ ಬಣ್ಣವನ್ನ ತುಂಬುತ್ತಲ್ಲ, ಅದೇ ರೀತಿಯಾಗಿ ಈ ಇಡಿಯಮ್ಸ್ಗಳು ಇಂಗ್ಲಿಷ್ ವ್ಯಾಕರಣದಲ್ಲಿ ಅಥವಾ ಲಿಂಗ್ವಿಸ್ಟಿಕ್ನಲ್ಲಿ ಬಣ್ಣವನ್ನ ಮತ್ತು ಅದಕ್ಕೆ ಜೀವವನ್ನ ತುಂಬಲಿಕ್ಕೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಭಾಷಾಶಾಸ್ತ್ರದಲ್ಲಿ ಭಾಷಾ ವೈಶಿಷ್ಟ್ಯಗಳು ಉಪಯುಕ್ತ ಸಾಧನ ಆಗಿದೆ. ಅವು ಗದ್ಯಕ್ಕೆ ಜೀವ ಮತ್ತು ಬಣ್ಣವನ್ನ ಸೇರಿಸುತ್ತೆ. ಈಗ ಯಾಕಂದ್ರೆ ಅಷ್ಟು ಕಲರ್ಫುಲ್ ಆಗಿ ಅನ್ಸುತ್ತೆ ಮತ್ತೆ ಮೀನಿಂಗ್ಫುಲ್ ಕೂಡ ಮಾಡುತ್ತೆ. ಇಟ್ ಅಲೌಸ್ ದ ಆಥರ್ಸ್ ಟು ಪ್ಲೇ ವಿತ್ ವರ್ಡ್ಸ್ ಅಂಡ್ ಮೇಕ್ ಇಟ್ ಆನ್ ಇಂಟ್ರೆಸ್ಟಿಂಗ್ ರೀಡ್ ರಾದರ್ ದ್ಯಾನ್ ಸ್ಟ್ರೇಟ್ ಫಾರ್ವರ್ಡ್ ಬೋರಿಂಗ್ ಪ್ಯಾರಾಗ್ರಾಫ್ಸ್. ಈಗ ನೋಡಿ, ಯಾವುದಾದ್ರೂ ನೀವು ಲೇಖನಗಳನ್ನ ಪುಸ್ತಕಗಳನ್ನ ಓದಿರ್ತೀರಾ, ಸಾಮಾನ್ಯವಾಗಿ ನಾವು ಮಾತಾಡೋ ಶೈಲಿಗಿಂತ ಸ್ವಲ್ಪ ವಿಭಿನ್ನವಾಗಿ ಪದಗಳ ಬಳಕೆಯನ್ನ ನಾವು ಪುಸ್ತಕಗಳಲ್ಲಿ ನೋಡ್ತೀವಿ. ಸೊ ಯಾಕೆ? ಈ ಓದುವಂತಹ ವ್ಯಕ್ತಿ ಅವುಗಳನ್ನ ಓದ್ತಿರುವಾಗ ಆತನಿಗೆ ಇಂಟ್ರೆಸ್ಟ್ ಬರಲಿ, ಕುತೂಹಲ ಬರಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಕೆಲವೊಂದು ಹೊಸ ಪದಗಳನ್ನ, ನುಡಿಗಟ್ಟುಗಳನ್ನ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಇಂಗ್ಲಿಷ್ನಲ್ಲಿಯೂ ಕೂಡ ಗದ್ಯಗಳನ್ನ ರಚನೆ ಮಾಡುವಾಗ, ನಾವೆಲ್ ಆಗಿರ್ಬೋದು ಅಥವಾ ನಾವು ಮಾತನಾಡುವಾಗ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ತರಲಿಕ್ಕೋಸ್ಕರ ಈ ಇಡಿಯಮ್ಸ್ ಅಥವಾ ಫ್ರೇಸಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, idioms are often used in stories, poems and even in the spoken words. ಹಾಗಾದ್ರೆ ಈ ನುಡಿಗಟ್ಟುಗಳನ್ನ ಅಥವಾ ಭಾಷಾ ವೈಶಿಷ್ಟ್ಯಗಳನ್ನ ಎಲ್ಲೆಲ್ಲಿ ಬಳಸ್ತೀವಿ? ಇವುಗಳನ್ನ ಆಫನ್, ಮೇಲಿಂದ ಮೇಲೆ, ಯಾವಾಗ ಎಲ್ಲಿ ಬಳಸ್ತೀವಿ? ಕತೆಗಳಲ್ಲಿ, ಕವಿತೆಗಳಲ್ಲಿ ಅಂಡ್ ಇವನ್ ಮಾತನಾಡುವ ಪದಗಳಲ್ಲಿ, ಕತೆಗಳಲ್ಲಿ, ಕವಿತೆಗಳಲ್ಲಿ ಮತ್ತು ಮಾತನಾಡುವ ಪದಗಳಲ್ಲಿ ಇವುಗಳನ್ನ ಸಾಮಾನ್ಯವಾಗಿ ಬಳಸಲಾಗುತ್ತೆ. The origins of these idioms are not always known, but they said to originate from stories and creative writing and are modified over times. ಸೊ ಈ ಇಡಿಯಮ್ಸ್ಗಳ ಒಂದು ಉತ್ಪತ್ತಿ, ಜನನ, ಒರಿಜಿನ್ ಎಲ್ಲಿಂದ ಬಂತು ಅಂತ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗಲ್ಲ. ಇದು ಕಾಲಾನಂತರದಲ್ಲಿ ಈ ಬರವಣಿಗೆ ಮಾಡುವಂತಹ ಲೇಖಕರು ಯಾವ ರೀತಿಯಾಗಿ ತಮ್ಮ ಒಂದು ಗದ್ಯವನ್ನ, ಕವಿತೆಯನ್ನ ಇನ್ನೂ ಹೆಚ್ಚಾಗಿ ಇಂಟ್ರೆಸ್ಟಿಂಗ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಲೆ ಇದೆಯಲ್ಲ, ಅದು ಬೆಳವಣಿಗೆ ಆಗ್ತಾ ಬಂತು. ಸೊ ಮುಂದೆ ಕಾಲಕ್ಕೆ ತಕ್ಕಂತೆ ಕೆಲವೊಂದು ಮಾರ್ಪಾಡುಗಳನ್ನ ಕೂಡ ಸೊ ಲೇಖಕರು ಏನ್ ಮಾಡ್ತಾ ಬಂದ್ರು, ಇದರಲ್ಲಿ ಮಾಡ್ತಾ ಬಂದ್ರು. ಸೊ ಭಾಷಾ ವೈಶಿಷ್ಟ್ಯಗಳನ್ನ ಸಾಮಾನ್ಯವಾಗಿ ಕತೆಗಳು, ಕವಿತೆಗಳು ಮತ್ತು ಮಾತನಾಡುವ ಪದಗಳಲ್ಲಿ ಬಳಸಲಾಗತ್ತೆ. ಈ ಭಾಷಾ ವೈಶಿಷ್ಟ್ಯಗಳ ಮೂಲವು ಯಾವಾಗಲೂ ಎಲ್ಲಿಂದ ಬಂತು ಅಂತ ತಿಳಿದಿಲ್ಲ, ಆದ್ರೆ ಅವುಗಳು ಕತೆಗಳು ಮತ್ತು ಸೃಜನಶೀಲ ಬರವಣಿಗೆಯಿಂದ ಹುಟ್ಟಿಕೊಂಡಿದೆ ಎಂದು ನಾವು ಹೇಳ್ತೀವಿ. ಈಗಾಗಲೇ ಗೊತ್ತಲ್ಲ, ಯಾವುದೇ ಒಂದು ಎಲ್ಲಿಂದ ಬಂತು. ಫಾರ್ ಎಕ್ಸಾಂಪಲ್, ಜನಪದ ಸಾಹಿತ್ಯ ಎಲ್ಲಿಂದ ಬಂತು, ಯಾವಾಗಿನಿಂದ ಹುಟ್ಕೊಂತು, ಯಾರಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಅದನ್ನ ಮಹಿಳೆಯರು ತಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ತೊಡಗಿರುವಾಗ ಸ್ವಲ್ಪ ಹಾಬಿ ರೀತಿಯಲ್ಲಿ ಅದನ್ನ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಹಾಡ್ತಾ ಹಾಡ್ತಾ ಟೈಮ್ ಕೂಡ ಪಾಸ್ ಆಗಬೇಕು, ಕೆಲಸ ಕೂಡ ಆಗಬೇಕು ಅಂತ. ಸೊ ಅದೇ ರೀತಿಯಾಗಿ ಈ ಇಡಿಯಮ್ಸ್ ಕೂಡ ಯಾವಾಗಿಂದ ಬಂತು, ಎಲ್ಲಿಂದ ಬಂತು ಅಂತ ಹೇಳಲಿಕ್ಕಾಗಲ್ಲ. ಆದರೆ ಸೃಜನಾತ್ಮಕ ಲೇಖಕರ ಒಂದು ದೃಷ್ಟಿಕೋನದಿಂದ ಇನ್ನೂ ಸ್ವಲ್ಪ ಕ್ಯೂರಿಯಾಸಿಟಿಯನ್ನ, ಕುತೂಹಲವನ್ನ ಇನ್ಕ್ರೀಸ್ ಮಾಡ್ಲಿಕ್ಕೋಸ್ಕರ ಈ ಇಡಿಯಮ್ಸ್ಗಳನ್ನ, ಫ್ರೇಸಸ್ಗಳನ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ,
ಸೊ ಇಷ್ಟು ಇದೆಯಲ್ಲ ನಾವು ಯಾವುದರ ಕುರಿತಾಗಿ ನೋಡಿದ್ವಿ, ಇಡಿಯಮ್ಸ್ ಅಂದರೆ ಏನು, ಫ್ರೇಸಸ್ ಅಂದರೆ ಏನು. ಇಷ್ಟೊತ್ತು ಹೇಳಿದ್ರಲ್ಲಿ ನಿಮಗೆ ಸಾರಾಂಶ ರೂಪದಲ್ಲಿ ಹೇಳಬೇಕಂದ್ರೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂದರೆ ಬೇರೆ ಏನೂ ಇಲ್ಲ, ಸಿಂಪಲ್ ಆಗಿ ನುಡಿಗಟ್ಟುಗಳು. ಹೇಳುವಾಗ ಅದು ಬೇರೆ ಮೀನಿಂಗನ್ನು ಕೊಡುತ್ತೆ, ಆದರೆ ಅದು ಒಳ ಅರ್ಥವನ್ನು ಹೊಂದಿರುತ್ತೆ. ಹೌದಾ? ಸೊ ಇಲ್ಲಿ ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಇದೆ. ಸೊ ಓದಿದಾಗ ಇದೇನಿದು ಆಳಾಗಿ ದುಡಿಬೇಕು ಅರಸನಾಗಿ ಉಣ್ಬೇಕು ಅಂದರೆ ಏನು, ಅಷ್ಟು ಮೀನಿಂಗ್ಫುಲ್ ಅನ್ಸಲ್ಲ. ಯಾವಾಗ ಅದರ ಒಳ ಅರ್ಥವನ್ನು ನಾವು ನೋಡ್ತೀವಲ್ವಾ, ಸೊ ಆವಾಗ ಅದು ಮೀನಿಂಗನ್ನು ನೀಡುತ್ತೆ. ಇದೇ ಇಂಗ್ಲಿಷ್ನಲ್ಲಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್. ಸೊ ಇವಾಗ ನಾವೇನು ಮಾಡೋಣ, ಒನ್ ಬೈ ಒನ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ, ನಿಮಗೆ ಇನ್ನೂ ಹೆಚ್ಚಿನ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಸೊ ಈಗ ನಾನು ಕೇಳ್ತಾ ಇರುವಂಥ ಪ್ರಶ್ನೆಗಳು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನೇ ನಿಮಗೆ ಹೇಳ್ತಾ ಇರೋದು. ಓಕೆ, ದ ಡಾಗ್ ಪ್ಲೇಡ್ ಇನ್ ದ ಪಾಂಡ್ ಟು ಹೀಸ್ ಹಾರ್ಟ್ಸ್ ಕಂಟೆಂಟ್. ಇಲ್ಲಿ ನೋಡಿ ನಿಮಗೆ ಎಕ್ಸಾಮಲ್ಲಿ ಹೆಂಗೆ ಕೊಟ್ಟಿರ್ತಾರೆ, ಎಕ್ಸಾಮಲ್ಲಿ ಬೇರೆ ಬೇರೆ ಕಲರ್ ಅಂತೂ ಯೂಸ್ ಮಾಡಲ್ಲ, ಒಂದೇ ಕಲರ್ ಯೂಸ್ ಮಾಡ್ತಾರೆ, ಅದು ಬ್ಲ್ಯಾಕ್. ಸೊ ಬ್ಲ್ಯಾಕಲ್ಲಿ ನಿಮಗೆ ಪೂರಾ ಸೆಂಟೆನ್ಸ್ ಇರುತ್ತೆ. ಎಲ್ಲಿ ಈ ಒಂದು ಇಡಿಯಮ್ಸ್ ಇರುತ್ತಲ್ಲ ಅಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ, ಅಲ್ಲಿ ಆ ಒಂದು ಭಾಗಕ್ಕೆ ಕೆಳಗೆ ಗೆರೆಯನ್ನು ಎಳೆದಿರ್ತಾರೆ. ಆದರೆ ನಾನು ಇಲ್ಲಿ ಏನು ಮಾಡಿದ್ದೀನಿ, ಎಲ್ಲೆಲ್ಲಿ ಇಡಿಯಮ್ಸ್ ಬರುತ್ತೆ ಅದನ್ನು ಗ್ರೀನ್ ಕಲರ್ನಲ್ಲಿ ಕೊಟ್ಟಿದ್ದೀನಿ. ಪದಗುಚ್ಛಗಳು ಅಥವಾ ಭಾಷಾ ವೈಶಿಷ್ಟ್ಯಗಳು ಅಥವಾ ನುಡಿಗಟ್ಟುಗಳು ಎಲ್ಲೆಲ್ಲಿ ಬರುತ್ತೆ ಅದನ್ನು ಗ್ರೀನ್ ಕಲರ್ನಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಅಂದರೆ ನಿಮಗೆ ಸ್ವಲ್ಪ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಇಲ್ಲೇನು ಹೇಳ್ತಾ ಇದ್ದಾರೆ, ದ ಡಾಗ್ ಪ್ಲೇಡ್ ಇನ್ ದ ಪಾಂಡ್ ಟು ಹೀಸ್ ಹಾರ್ಟ್ಸ್ ಕಂಟೆಂಟ್. ಸೊ ನಾಯಿ ಇದೆಯಲ್ಲ, ಪಾಂಡ್ ಅಂದರೆ ಏನು, ಕೊಳದಲ್ಲಿ. ಸೊ ಕೊಳದಲ್ಲಿ ಈಗ ಇಡಿಯಮ್ ಏನಿದೆ, ಟು ಹೀಸ್ ಹಾರ್ಟ್ಸ್ ಕಂಟೆಂಟ್, ಅದು ತನ್ನ ಹೃದಯದ ಅಂಶದವರೆಗೆ ಅದು ಏನು ಮಾಡಿತ್ತು, ಕೊಳದಲ್ಲಿ ಆಟವಾಡಿತು. ಸೊ ಹೃದಯದ ಕಂಟೆಂಟ್ ಅಂದರೆ ಅಂಶ. ಸೊ ಹೃದಯದ ಅಂಶದವರೆಗೆ ಆಟಾಡಿತ್ತು ಅಂದರೆ ಏನು, ಇದೇನಾದರೂ ನಿಮಗೆ ಕರೆಕ್ಟ್ ಮೀನಿಂಗ್ ಅನಿಸ್ತಿದೆಯಾ? ಟು ಹೀಸ್ ಹಾರ್ಟ್ಸ್ ಕಂಟೆಂಟ್ ಅಂದರೆ ಅದರ ಹೃದಯದ ಅಂಶದವರೆಗೆ ಅಂತ ಮೀನಿಂಗ್ ಬರುತ್ತೆ. ಸೊ ಇದು ಮೇಲೆ ನೋಡಿದಾಗ ಅಷ್ಟು ಮೀನಿಂಗ್ಫುಲ್ ಅನ್ಸಲ್ಲ. ಹಾಗಾದರೆ ಒಳ ಅರ್ಥದಲ್ಲಿ ಟು ಹೀಸ್ ಹಾರ್ಟ್ಸ್ ಕಂಟೆಂಟ್ ಅಂದರೆ ಏನು ಅನ್ನೋದನ್ನು ನಾವು ನೋಡೋಣ. ಓಕೆ, ಸೊ ಇಲ್ಲಿ ಮೀನಿಂಗ್ ಏನು ಬರಬೇಕು ಎಕ್ಸಾಕ್ಟ್ ಆಗಿ, ಟು ಹೀಸ್ ಹಾರ್ಟ್ಸ್ ಕಂಟೆಂಟ್ ಅಂದರೆ ದ ಡಾಗ್ ಪ್ಲೇಡ್ ಇನ್ ದ ಪಾಂಡ್ ಟು ಹೀಸ್ ಹಾರ್ಟ್ಸ್ ಕಂಟೆಂಟ್. ನಾಯಿ ಮನಸ್ಸೋ ಇಚ್ಛೆ ಕೊಳದಲ್ಲಿ ಆಟವಾಡಿತು. ಅಂದರೆ ಈಗ ನಾನೇನಾದರೂ ಕೆಲಸದಲ್ಲಿ ತೊಡಗಿದ್ದೀನಿ ಅಂತ ಅಂದ್ಕೊಳ್ಳಿ, ನನಗೆ ಇಷ್ಟ ಆಗೋವರೆಗೆ ನಾನು ಆ ಕೆಲಸದಲ್ಲಿ ತೊಡಗಿರ್ತೀನಿ. ಸೊ ಅದೇ ರೀತಿಯಲ್ಲಿ ನಾಯಿ ಎಲ್ಲಿವರೆಗೆ ಆಟ ಆಡಿತು ಅಂದರೆ ತನ್ನ ಮನಸ್ಸು ಪೂರ್ತಿ ಖುಷಿ ಆಗೋವರೆಗೆ, ಮನಸ್ಸು ತುಂಬೋವರೆಗೆ ಅದು ಕೊಳದಲ್ಲಿ ಆಟವಾಡಿತು ಅನ್ನೋದು ನಮಗೆ ಒಳ ಅರ್ಥ ಬರಬೇಕು. ಸೊ ಹಾಗಾದರೆ ನೋಡಿ, ಓನ್ಲಿ ಅಪ್ ಟು ಹೀಸ್ ಲೆಗ್ಸ್ ಅಂದರೆ ಕೇವಲ ಆತನ ಕಾಲಿನವರೆಗೂ. ಆಪ್ಷನ್ಗಳನ್ನು ನೋಡಿದಾಗ ಮೊದಲನೇ ಆಪ್ಷನ್ ಏನು ಹೇಳ್ತಿದ್ದಾರೆ, ಸೊ ಅವನ ಕಾಲುಗಳವರೆಗೆ ಮಾತ್ರ. ಅಂದರೆ ಇದೇನಾದರೂ ಸೂಟೇಬಲ್ ಅನ್ಸತ್ತಾ? ಹಾರ್ಟೆಲ್ಲಿ ಕಾಲೆಲ್ಲಿ ಏನೂ ಸಂಬಂಧ ಇಲ್ಲ. ಸೊ ಇಲ್ಲಿ ಕಾಲುಗಳವರೆಗೆ ಮಾತ್ರ ಆಡಿತು ಅಂದರೆ ಇದು ತಪ್ಪಾಗತ್ತೆ. ನೆಕ್ಸ್ಟ್, ಟಿಲ್ ಹಿ ವಾಸ್ ಕಂಪ್ಲೀಟ್ಲಿ ಸಿಕ್. ಇಲ್ಲಿ ನೋಡಿ ಸ್ವಲ್ಪ ಸೆಂಟೆನ್ಸನ್ನು ಗಮನಿಸಿದಾಗ ಖುಷಿ ರೀತಿಯಲ್ಲಿ ಪ್ರಸ್ತಾಪ ಆಗಿರುವಂತಹ ವಾಕ್ಯ. ಇಲ್ಲೇನು ಹೇಳ್ತಿದ್ದಾರೆ, ಸೊ ಅದು ಸಂಪೂರ್ಣವಾಗಿ ಅಸ್ವಸ್ಥ ಆಗುವ ತನಕ. ಸೆಂಟೆನ್ಸ್ನಲ್ಲಿ ಎಲ್ಲಿಯೂ ಕೂಡ ಅಸ್ವಸ್ಥ ಅನ್ನುವಂತಹ ಕಾನ್ಸೆಪ್ಟ್ ಇಲ್ಲ. ಆಟವಾಡ್ತಿದೆ ಅಂದರೆ ಅದು ಖುಷಿಯಿಂದ ಆಟ ಆಡ್ತಾ ಇದೆ, ಇಷ್ಟ ಇಲ್ಲ ಅಂದರೆ ಅದು ಆಟ ಆಡ್ತಿರ್ಲಿಲ್ಲ. ಸೊ ಅದಕ್ಕೆ ಟಿಲ್ ಹಿ ವಾಸ್ ಕಂಪ್ಲೀಟ್ಲಿ ಸಿಕ್, ಆ ಒಂದು ನಾಯಿ ಕಂಪ್ಲೀಟ್ ಆಗಿ ಅಸ್ವಸ್ಥ ಆಗೋವರೆಗೆ ಆಡಿತು ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ತಪ್ಪಾಗತ್ತೆ. ಸೆಂಟೆನ್ಸ್ನಲ್ಲಿ ಕರೆಕ್ಟ್ ಅನ್ಸ್ಬೋದು, ಆದರೆ ನಾವು ಹುಡುಕ್ಬೇಕಾಗಿರೋದು ಯಾವುದು, ಇಡಿಯಮ್ನ ಅರ್ಥ, ಟು ಹೀಸ್ ಹಾರ್ಟ್ಸ್ ಕಂಟೆಂಟ್. ಸೊ ಅದಕ್ಕೆ ಇದು ಸೂಟೇಬಲ್ ಆಗಲ್ಲ. ನೆಕ್ಸ್ಟ್ ನೋಡೋಣ, ಆಸ್ ಮಚ್ ಆಸ್ ಹಿ ವಾಂಟೆಡ್ ಟು. ತನಗೆ ಎಷ್ಟು ಇಷ್ಟ ಇದೆ ಅಲ್ಲ ಅಷ್ಟು ಅದು ಆಟವಾಡಿತು. ತನಗೆ ಎಷ್ಟು ಇಷ್ಟ ಇದೆ ಅಲ್ಲ ಅಷ್ಟು ಆಟವಾಡಿತು ಅಂದರೆ ಅದು ಬಯಸಿದಷ್ಟು ಆಟವಾಡಿತು. ಸೊ ಇದು ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ನೋಡಿ, ಅವಾಯ್ಡಿಂಗ್ ಗೆಟ್ಟಿಂಗ್ ಟು ವೆಟ್. ಈಗಾಗಲೇ ನಾವು ವಾಕ್ಯದಲ್ಲಿ ಹೇಳ್ತಾ ಇದ್ದೀವಿ, ಪಾಂಡ್ ಅಂದರೆ ಕೊಳದಲ್ಲಿ ಆಟ ಆಡ್ತಾ ಇದೆ. ಸೊ ಆಟ ಆಡ್ತಿದೆ ಅಂದರೆ ಆಬ್ವಿಯಸ್ಲಿ ಅದು ಒದ್ದೆ ಆಗಿದೆ ಅಂತ.
ಸೊ ಅವಾಯ್ಡಿಂಗ್ ಗೆಟ್ಟಿಂಗ್ ಟು ವೆಟ್ ಅಂದರೆ ಒದ್ದೆ ಆಗೋದನ್ನು ಅದು ಅವಾಯ್ಡ್ ಮಾಡ್ತಾ ಇದೆ ಅಂದರೆ ಸೆಂಟೆನ್ಸ್ ಅಥವಾ ಆಪ್ಷನ್ ಬರೋದೇ ಇಲ್ಲ. ಸೊ ಹಾಗಾದರೆ ಇಲ್ಲಿ ನಮ್ಮ ಟು ಹಿಸ್ ಹಾರ್ಟ್ಸ್ ಕಂಟೆಂಟ್ ಈ ಒಂದು ಇಡಿಯಮ್ನ ಮೀನಿಂಗ್ ಏನಾಗುತ್ತೆ ಅಂದರೆ ಆಸ್ ಮಚ್ ಆಸ್ ಹಿ ವಾಂಟೆಡ್ ಟು, ತನಗೆ ಎಷ್ಟು ಇಷ್ಟ ಇದೆ ಅಲ್ಲ ಅಷ್ಟು ಅದು ಮನಸ್ಪೂರ್ವಕವಾಗಿ ನಾಯಿ ಇದೆ ಅಲ್ಲ ಕೊಳದಲ್ಲಿ ಆಟವಾಡಿತು. ಸೊ ಇಲ್ಲಿ ಯಾವುದು ಟು ಹಿಸ್ ಹಾರ್ಟ್ಸ್ ಕಂಟೆಂಟ್ ಈ ಇಡಿಯಮ್ನ ಅರ್ಥ ಏನು ಬರುತ್ತೆ ಅಂದರೆ ಅಂಟಿಲ್ ಒನ್ ಫೀಲ್ಸ್ ಸ್ಯಾಟಿಸ್ಫೈಡ್ ಅಥವಾ ಆಸ್ ಲಾಂಗ್ ಆರ್ ಆಸ್ ಮಚ್ ಆಸ್ ಒನ್ ವಾಂಟ್ಸ್. ಸೊ ತನಗೆ ಪೂರ್ತಿ ತೃಪ್ತಿಯಾಗುವವರೆಗೆ ಅಥವಾ ತನಗೆ ಎಲ್ಲಿವರೆಗೂ ಆಡಬೇಕು ಅಂತ ಅನ್ಸುತ್ತೆ ಅಲ್ಲಿಯವರೆಗೆ ಅನ್ನುವಂತಹ ಮೀನಿಂಗನ್ನು ಕೊಡೋದ್ರಿಂದ ಆಪ್ಷನ್ 3 ಸರಿಯಾದ ಉತ್ತರ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ದ ಐಡಿಯಾ ಆಫ್ ಮೇಕಿಂಗ್ ಅ ಚಿಲ್ಡ್ರನ್ಸ್ ಪಾರ್ಕ್ ಹ್ಯಾಸ್ ಬೀನ್ ನಿಪ್ಡ್ ಇನ್ ದ ಬಡ್ ಬೈ ದ ಲೋಕಲ್ ಕೌನ್ಸಿಲ್. ಇಲ್ಲಿ ನಮಗೆ ಬೇಕಾಗಿರುವಂತಹ ಇಡಿಯಮ್ ಯಾವುದು ಅಂದರೆ ನಿಪ್ಡ್ ಇನ್ ದ ಬಡ್. ಬಡ್ ಅಂದರೆ ಮೊಗ್ಗು. ಸೊ ಇಲ್ಲಿ ನಿಪ್ಡ್ ಇನ್ ದ ಬಡ್ ಅಂದರೆ ಮೊಗ್ಗನ್ನು ತೆಗೆದು ಹಾಕೋದು. ನಿಪ್ಡ್ ಅಂದರೆ ತೆಗೆದು ಹಾಕೋದು. ಸೊ ನಿಪ್ಡ್ ಇನ್ ದ ಬಡ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇಲ್ಲಿ ನಿಪ್ಡ್ ಇನ್ ದ ಬಡ್ ಅನ್ನುವಂತಹ ಮೀನಿಂಗನ್ನು ನಾವು ಹುಡುಕಬೇಕು. ಅದರ ಒಳ ಅರ್ಥ ಏನು ಅನ್ನೋದನ್ನು ಹುಡುಕಬೇಕು. ಸೊ ಇಲ್ಲಿ ನೋಡಿ ಅವ್ರೇನು ಹೇಳ್ತಾ ಇದ್ದಾರೆ, nipped in the bud. The idea of making a children's park has been nipped in the bud by the local council. ಈ ಸೆಂಟೆನ್ಸ್ ಏನು ಹೇಳ್ತಾ ಇದೆ, ಸ್ಥಳೀಯ ಪುರಸಭೆಯಿಂದ ಮಕ್ಕಳಿಗೋಸ್ಕರ ಪಾರ್ಕನ್ನು ಮಾಡುವಂತಹ ಒಂದು ಯೋಜನೆ ಅಥವಾ ಐಡಿಯಾ ಅದು ನಿಪ್ಡ್ ಇನ್ ದ ಬಡ್ ಆಯಿತು. ನಿಪ್ಡ್ ಇನ್ ದ ಬಡ್ ಅಂದರೆ ಏನು? ಓಕೆ, ಸೊ ಇಲ್ಲಿ ನೋಡಿ ಎನ್ಕರೇಜ್ ಸ್ಟ್ರಾಂಗ್ಲಿ, ತುಂಬ ಸ್ಟ್ರಾಂಗ್ ಆಗಿ ಚಿಲ್ಡ್ರನ್ ಪಾರ್ಕ್ ಮಾಡಲೇಬೇಕು ಅಂತ ಹೇಳ್ತಿದ್ದಾರಾ? ಅಥವಾ ಎರಡನೇದು ಚೇಂಜ್ಡ್ ಕಂಪ್ಲೀಟ್ಲಿ, ಆ ಒಂದು ಯೋಜನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಲಾಯಿತು ಅಂತ ಇದು ಮೀನಿಂಗ್ ಕೊಡುತ್ತಾ? ಅಥವಾ ಡ್ರಾಪ್ಡ್ ಆಟ್ ಆನ್ ಅರ್ಲಿ ಸ್ಟೇಜ್, ಯೋಜನೆ ಏನೋ ಮಾಡಿದ್ರು ಆದರೆ ಮೊದಲೇನೆ ಅದನ್ನು ಆ ಒಂದು ಯೋಜನೆಯನ್ನು ಕೈ ಬಿಡಲಾಯಿತು. ಮೂರನೇದು ಇನ್ಕ್ಲೂಡೆಡ್ ಸಮ್ವೇರ್ ಎಲ್ಸ್, ಸೊ ಈ ಯೋಜನೆಯನ್ನು ಬೇರೆ ಕಡೆ ಅಳವಡಿಸಲಾಯಿತು. ಇಲ್ಲಿ ಸರಿಯಾದ ಮೀನಿಂಗ್ ನಿಪ್ಡ್ ಇನ್ ದ ಬಡ್ ಅಂದರೆ ಡ್ರಾಪ್ಡ್ ಆಟ್ ಆನ್ ಅರ್ಲಿ ಸ್ಟೇಜ್. ಸೊ ಇದನ್ನು ಪೂರ್ತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿದೆ ನೋಡಿ, ಏನು ಅರ್ಥ ಬರಬೇಕು ಇಲ್ಲಿ? ನಿಪ್ಡ್ ಅಂದರೆ ಚುಚ್ಚಿದ, ಬಡ್ ಅಂದರೆ ಮೊಗ್ಗು. ಈಗ ನಾವು ಕನ್ನಡದಲ್ಲಿ ಕೂಡ ಹೇಳ್ತೀವಿ, ಏನು ಮೊಗ್ಗನ್ನು ಅದು ಹೂವಾಗೋಕ್ಕಿಂತ ಮುಂಚೆನೇ ಇದು ಮಾಡಿಬಿಟ್ವಿ ಅಂತ, ಹೌದಾ? ಸೊ ಎಳೆ ಮೊಗ್ಗನ್ನು ಹೂವಾಗೋಕ್ಕಿಂತ ಮುಂಚೆನೇ ಕಿವುಚ್ಬಿಟ್ವಿ ಅಂದರೆ ಆತನ ಬಾಲ್ಯವನ್ನು ಇನ್ನೂ ಆತ ದೊಡ್ಡವನ್ ಆಗೋಕ್ಕಿಂತ ಮುಂಚೆನೆ ಹಾಳು ಮಾಡಿಬಿಟ್ವಿ ಅನ್ನುವಂತಹ ಮೀನಿಂಗನ್ನು ಕೂಡ ಒಳ ಅರ್ಥದಲ್ಲಿ ನೋಡ್ಬೋದು. ಸೊ ಅದೇ ಒಂದು ಅರ್ಥವನ್ನು, ಅದೇ ಒಂದು ಕಾನ್ಸೆಪ್ಟನ್ನು ಇಂಗ್ಲೀಷಲ್ಲಿ ನೋಡಿದಾಗ ನಿಪ್ಡ್ ಇನ್ ದ ಬಡ್ ಅಂದರೆ ಮೊಗ್ಗನ್ನು ಚುಚ್ಚಲಾಯಿತು. ಇದು ಒಳ ಅರ್ಥವನ್ನು ನೋಡಿದಾಗ ಮಕ್ಕಳ ಪಾರ್ಕನ್ನು ಮಾಡುವಂತಹ ಯೋಜನೆ ಇದೆಯಲ್ಲ ಅದನ್ನು ಸ್ಟಾರ್ಟಿಂಗ್ ಹಂತದಲ್ಲಿನೇ ಅದನ್ನು ಕಿವುಚಲಾಯಿತು ಅಥವಾ ಚುಚ್ಚಲಾಯಿತು ಅಥವಾ ಅದನ್ನು ತೆಗೆದು ಹಾಕಲಾಯಿತು. ಏನು ಹೇಳ್ಬೋದು ಇದನ್ನು? ಓಕೆ, ಸೊ ಇಲ್ಲಿ ಆರಂಭಿಕ ಹಂತದಲ್ಲಿ ಕೈ ಬಿಡಲಾಯಿತು. ಸೊ ಇಲ್ಲಿ ಆಪ್ಷನ್ 3 ಇದೆ ಅಲ್ಲ, ಡ್ರಾಪ್ಡ್ ಆಟ್ ಆನ್ ಅರ್ಲಿ ಸ್ಟೇಜ್. ಯೋಚನೆ ಮಾಡಿಬಿಟ್ರು, ಸ್ಟಾರ್ಟಿಂಗ್ನಲ್ಲಿನೇ ಬಿಟ್ಬಿಟ್ರು. ಸೊ ಅದನ್ನು ಮೊಗ್ಗಿದ್ದಾಗಲೇ ಕ್ಯೂಚ್ ಬಿಟ್ರು ಅನ್ನುವಂತಹ ಮೀನಿಂಗನ್ನು ನಿಪ್ಡ್ ಇನ್ ದ ಬಡ್ ಕೊಡುತ್ತೆ. ಸೊ ಈಗಾಗಲೇ ನಾನು ಹೇಳಿರುವ ಹಾಗೆ ಇದು ಎನ್ಕರೇಜ್ ಸ್ಟ್ರಾಂಗ್ಲಿ ಬರಲ್ಲ. ಯಾಕಂದರೆ ಎನ್ಕರೇಜ್ ಸ್ಟ್ರಾಂಗ್ಲಿ ಅಂದರೆ ಮೊಗ್ಗನ್ನು ಕ್ಯೂಚುವಂತಹ ಮೀನಿಂಗ್ ಬರ್ತಿರ್ಲಿಲ್ಲ. ಕ್ಯೂಚ್ತಾ ಇದ್ದಾರೆ ಅಂದರೆ ಅದನ್ನು ತೆಗೆದು ಬಿಟ್ಟಿದ್ದಾರೆ ಅಂದರೆ ಆ ಪ್ಲ್ಯಾನನ್ನು ಡ್ರಾಪ್ ಮಾಡಿಬಿಟ್ಟಿದ್ದಾರೆ, ಆ ಯೋಜನೆಯನ್ನು ಕೊನೆಗೊಳಿಸ್ಬಿಟ್ಟಿದ್ದಾರೆ ಅನ್ನುವಂತಹ ಮೀನಿಂಗ್ ಬರುತ್ತೆ. ಸೊ ಅದಕ್ಕೆ ಎನ್ಕರೇಜ್ ಸ್ಟ್ರಾಂಗ್ಲಿ ಅನ್ನುವಂತಹ ಆಪ್ಷನ್ ಸೂಟೇಬಲ್ ಆಗಲ್ಲ. ಎರಡನೇದು ಚೇಂಜ್ಡ್ ಕಂಪ್ಲೀಟ್ಲಿ, ನಾವು ಪೂರ ಕಿತ್ತೇ ಬಿಟ್ಟಿದ್ದೀವಿ ಅಥವಾ ಚೇಂಜೇ ಮಾಡಿಬಿಟ್ಟಿದ್ದೀವಿ ಅಂದರೆ ಸೊ ಇದು ಎರಡನೇ ಆಪ್ಷನ್ ಕೂಡ ಬರಲ್ಲ. ಸೊ ಆರಂಭಿಕ ಹಂತದಲ್ಲಿ ಕೈ ಬಿಡಲಾಯಿತು, ಡ್ರಾಪ್ಡ್ ಆಟ್ ಆನ್ ಅರ್ಲಿ ಸ್ಟೇಜ್. ಸೊ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿನೇ ಅದನ್ನು ಬಿಟ್ಬಿಟ್ವಿ. ಸೊ ಅದಕ್ಕೆ ಆಪ್ಷನ್ 3 ಕರೆಕ್ಟ್ ಆಗುತ್ತೆ.
ಸೊ ಇನ್ಕ್ಲೂಡೆಡ್ ಸಮ್ವೇರ್ ಎಲ್ಸ್ ಕೂಡ ಆಗಲ್ಲ, ಯಾಕಂದ್ರೆ ಅದು ಮೊಗ್ಗನ್ನ ತಗೊಂಡು ಹೋಗಿ ಮತ್ತೊಂದು ಹೂವಲ್ಲಿ ಇಡ್ಲಿಕ್ಕಾಗಲ್ಲ. ಅಂದ್ರೆ ನಿಮಗೆ ಸುಮ್ಮನೆ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ಒಂದ್ಸಲ ಕಿತ್ತುಬಿಟ್ರೆ ಮೊಗ್ಗನ್ನ ಅದನ್ನ ಇನ್ನೊಂದು ಕಡೆ ಹೋಗಿ ಹಾಕ್ಲಿಕ್ಕಾಗಲ್ಲ. ಅದು ಕಿತ್ತಾಗ ಮುಗೀತು, ಅಲ್ಲಿ ಆ ಒಂದು ಯೋಜನೆಯನ್ನ ನಾವು ಸ್ಟಾಪ್ ಮಾಡಿಬಿಟ್ವಿ ಅನ್ನುವಂತಹ ಮೀನಿಂಗ್ ಬರುತ್ತೆ. ಸೊ ಅದಕ್ಕೆ ಇದು ಕೂಡ ತಪ್ಪಾಗತ್ತೆ. ಸೊ ಫೈನಲ್ ಆಗಿ ಆಪ್ಷನ್ 3 ಅನ್ನೋದು ಕರೆಕ್ಟ್. ಸೊ ನಿಪ್ಟ್ ಇನ್ ದ ಬಡ್ ಅಂದ್ರೆ ಟು ಪುಟ್ ಅ ಕ್ವಿಕ್ ಅಂಡ್ ಟು ಸಮಥಿಂಗ್. ಸೊ ಯಾವುದೇ ಒಂದು ಕಾರ್ಯಕ್ಕೆ ತಕ್ಷಣ ಅದಕ್ಕೆ ತಡೆಯನ್ನ ಮಾಡೋದನ್ನ ನಿಪ್ಟ್ ಇನ್ ದ ಬಡ್ ಅನ್ನುವಂತಹ ಮೀನಿಂಗ್ ಬರುತ್ತೆ. ಸೊ ಈ ಸೆಂಟೆನ್ಸ್ನ ಪ್ರಕಾರ ಸ್ಥಳೀಯ ಮಂಡಳಿಯಿಂದ ಮಕ್ಕಳ ಉದ್ಯಾನವನ ಮಾಡುವ ಆಲೋಚನೆಯನ್ನ ಆರಂಭಿಕ ಹಂತದಲ್ಲಿ ಕೈ ಬಿಡಲಾಯಿತು. ಸೊ ಕೈ ಬಿಡಲಾಯಿತು ಅಂದ್ರೆ ಆಪ್ಷನ್ 3 ಸರಿಯಾದ ಉತ್ತರ. ಓಕೆ, ಸೊ ಮುಂದಿನ ಇಡಿಯಮ್ ಅನ್ನ ನೋಡೋಣ. ವಿ ನೌ ಹ್ಯಾವ್ ಆನ್ ಎಕ್ಸ್ ಮಿನಿಸ್ಟರ್ ಇನ್ ದ ರನ್ನಿಂಗ್ ಫ್ರಮ್ ಅವರ್ ಕಾನ್ಸ್ಟಿಟ್ಯೂಯೆನ್ಸಿ ಫಾರ್ ದ ಪೋಸ್ಟ್ ಆಫ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಸೊ ಇಲ್ಲಿ ನೋಡಿ, ನಾವು ಹುಡುಕ್ಬೇಕಾಗಿರೋದು ಇನ್ ದ ರನ್ನಿಂಗ್. ಈಗ ಕನ್ನಡದಲ್ಲಿಯೂ ಕೂಡ ನಾವು ಹೇಳ್ತೀವಿ. ಸೊ ಈಗ ಯಾರೋ XYZ ಚುನಾವಣೆಯಲ್ಲಿ ಅವರು ಏನು ಸ್ಪರ್ಧೆಯಲ್ಲಿ ಇದ್ದಾರೆ. ಸೊ ಹಿ ಈಸ್ ಇನ್ ರನ್ನಿಂಗ್ ರೇಸ್ ಅಂತ ಹೇಳ್ತೀವಿ. ರನ್ನಿಂಗ್ ರೇಸ್ ಅಂದ್ರೆ ಇದೆ ಅಂತ ಆಕ್ಚುಯಲ್ ಮೀನಿಂಗ್ ಬರಲ್ಲ. ಸೊ ಅದರ ಒಳ ಅರ್ಥವನ್ನ ನೋಡೋಣ. ಈಗ ಒಂದ್ ವೇಳೆ ನಿಜವಾಗ್ಲೂ ಅಲ್ಲಿ ಏನಾದ್ರೂ ನಾವು ರನ್ನಿಂಗ್ ರೇಸ್ ಆಟವನ್ನೇ ಆಡ್ತಾ ಇದ್ರೆ, ಸೊ ರನ್ನಿಂಗ್ ಇನ್ ದ ರೇಸ್ ಅಂತ ಹೇಳೋದು ಅದೇನಾಗತ್ತೆ, ಸೂಟೇಬಲ್ ಆಗತ್ತೆ, ಏನು ಒಳ ಅರ್ಥವನ್ನ ಹೊಂದಿರಲ್ಲ. ಆದರೆ ಬೇರೆ ಒಂದು ಸಂದರ್ಭದಲ್ಲಿ ನಾವೇನಾದ್ರೂ ಇನ್ ದ ರನ್ನಿಂಗ್ ಅನ್ನುವಂತಹ ಪದಗುಚ್ಛವನ್ನ ತೆಗೆದುಕೊಳ್ತಾ ಇದ್ದೀವಿ ಅಂದ್ರೆ, ಸೊ ಆ ಒಂದು ಕಾಂಪಿಟಿಷನ್ ನಲ್ಲಿ ಅವರು ಕೂಡ ಇದ್ದಾರೆ, ಅವರು ಕೂಡ ಆ ಒಂದು ಕಾಂಪಿಟೇಷನ್ ನಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ನೋಡಿ, ವಿ ನೌ ಹ್ಯಾವ್ ಆನ್ ಎಕ್ಸ್ ಮಿನಿಸ್ಟರ್ ಇನ್ ದ ರನ್ನಿಂಗ್ ಫ್ರಮ್ ಅವರ್ ಕಾನ್ಸ್ಟಿಟ್ಯೂಯೆನ್ಸಿ ಫಾರ್ ದ ಪೋಸ್ಟ್ ಆಫ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಸೊ ಇವಾಗ ನಮ್ಮ ಒಂದು ಎಕ್ಸ್ ಮಿನಿಸ್ಟರ್ ಅಂದ್ರೆ ಮಾಜಿ ಮಿನಿಸ್ಟರ್ ಇದಾರಲ್ಲ, ಅವರು ಕೂಡ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಮೆಂಬರ್ ಆಫ್ ಪಾರ್ಲಿಮೆಂಟ್ನ ಒಂದು ಸ್ಪರ್ಧೆಯಲ್ಲಿ ಅವರು ರನ್ ಇದ್ದಾರೆ. ಇನ್ ದ ರನ್ನಿಂಗ್ ಅಂದ್ರೆ ಪ್ರತಿ ಸ್ಪರ್ಧೆಯಲ್ಲಿ ಇದ್ದಾರೆ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ಕಂಟೆಸ್ಟಿಂಗ್ ದ ಸೀಟ್, ಈಗ ಕಂಟೆಸ್ಟಿಂಗ್ ದ ಸೀಟ್ ಅಂದ್ರೆ ಆ ಒಂದು ಸೀಟ್ಗೋಸ್ಕರ ಅವರು ಕೂಡ ಪಾಲ್ಗೊಳ್ತಿದ್ದಾರೆ ಅನ್ನೋದು ಕರೆಕ್ಟ್ ಆಗತ್ತೆ. ಸೊ ಇನ್ ದ ರನ್ನಿಂಗ್ಗೂ ಟೀಚಿಂಗ್ ಯೋಗಾಗೂ ಅಂದ್ರೆ ಅವರು ಯೋಗವನ್ನ ಟೀಚ್ ಮಾಡ್ತಾ ಇದ್ದಾರೆ ಅನ್ನೋದು ಬರಲ್ಲ. ಗಿವಿಂಗ್ ಸ್ಪೀಚಸ್, ಇನ್ ದ ರನ್ನಿಂಗ್ ಅಂದ್ರೆ ಗಿವಿಂಗ್ ಸ್ಪೀಚಸ್ ಆಗಲ್ಲ, ಭಾಷಣವನ್ನ ನೀಡೋದು ಆಗಲ್ಲ. ಇನ್ ದ ರನ್ನಿಂಗ್ ಅಂದ್ರೆ ನಾನು ಹೇಳಿದ್ನಲ್ಲ, ಒಂದ್ ವೇಳೆ ರನ್ನಿಂಗ್ ರೇಸ್ ನಿಜವಾಗ್ಲೂ ನಡೀತಾ ಇದ್ರೆ ಅವಾಗ ಏನಾಗ್ತಾ ಇತ್ತು, ಜಾಗಿಂಗ್ ಎವ್ರಿಡೇ ಆಗ್ತಾ ಇತ್ತು. ಆದರೆ ಇಲ್ಲಿ ಚುನಾವಣೆಗೂ ಪ್ರತಿದಿನ ಜಾಗಿಂಗ್ ಮಾಡೋದಕ್ಕೂ ಸಂಬಂಧನೇ ಇಲ್ಲ. ಸೊ ಅದಕ್ಕೆ ಇದು ಕೂಡ ಬರಲ್ಲ. ಸೊ ಒಳ ಅರ್ಥ ಏನಾಗತ್ತೆ, ಸೊ ಒಳ ಅರ್ಥ ಆಪ್ಷನ್ 1 ಕಂಟೆಸ್ಟಿಂಗ್ ದ ಸೀಟ್ ಆಗತ್ತೆ. ನೋಡಿ, ವಿ ನೌ ಹ್ಯಾವ್ ಆನ್ ಎಕ್ಸ್ ಮಿನಿಸ್ಟರ್ ಇನ್ ದ ರನ್ನಿಂಗ್ ಫ್ರಾಮ್ ಅವರ್ ಕಾನ್ಸ್ಟಿಟ್ಯೂಯೆನ್ಸಿ ಫಾರ್ ದ ಪೋಸ್ಟ್ ಆಫ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಈಗ ನಮ್ಮ ಕ್ಷೇತ್ರದಿಂದ ಸಂಸದ ಸ್ಥಾನಕ್ಕೆ ಮಾಜಿ ಸಚಿವರೊಬ್ಬರು ಸ್ಪರ್ಧಿಸುತ್ತಿದ್ದಾರೆ ಅನ್ನುವಂತಹ ಮೀನಿಂಗ್ ಬರುತ್ತೆ. ಸೊ ಅದಕ್ಕೆ ಯಾವುದು ಸೂಟೇಬಲ್ ಆಗತ್ತೆ, ಇನ್ ದ ರನ್ನಿಂಗಕ್ಕೆ ಆಪ್ಷನ್ 1 ಸ್ಥಾನಕ್ಕೆ ಸ್ಪರ್ಧಿಸುವುದು. ಸೊ ಕಂಟೆಸ್ಟಿಂಗ್ ದ ಸೀಟ್ ಅಂತ. ಸೊ ಟೀಚಿಂಗ್ ಯೋಗ ಆಗಲ್ಲ, ಗಿವಿಂಗ್ ಸ್ಪೀಚ್ ಆಗಲ್ಲ, ಜಾಗಿಂಗ್ ಎವ್ರಿಡೇ ಆಗಲ್ಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1. ಹೌದಾ? ಸೊ ನೆಕ್ಸ್ಟ್ ನೋಡೋಣ. ಓಕೆ, the authorities have turned a deaf ear to all our request. The authorities have turned a deaf ear. Turned a deaf ear. Turn, ಈಗ ನೋಡಿ, ಟರ್ನ್ ಆನ್, ಟರ್ನ್ ಆಫ್ ಅಂತ ಹೇಳ್ತೀವಲ್ವಾ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಸ್ವಿಚ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು. ಟರ್ನ್ ಆನ್ ಅಂದರೆ ಅದನ್ನು ಆನ್ ಮಾಡುವಂತ, ಟರ್ನ್ ಆಫ್ ಅಂದರೆ ಅದನ್ನು ಆಫ್ ಮಾಡುವಂತ. ಸೊ ಇಲ್ಲಿ ಟರ್ನ್ಡ್ ಅ ಡೆಫ್ ಇಯರ್. ಸೊ ಡೆಫ್ ಇಯರ್ ಅಂದರೆ ಕಿವುಡ ಕಿವಿಯನ್ನ ಅವರು ಏನು ಮಾಡಿದ್ರು, ಆನ್ ಮಾಡಿದ್ರು. ಈಗ ಮೇಲಿನ ಅರ್ಥವನ್ನ ನಾವು ನೋಡಿದ್ರೆ
ಟರ್ನ್ಡ್ ಅ ಡೆಫ್ ಇಯರ್ ಅನ್ನುವಂತಹ ನುಡಿಗಟ್ಟಿನ ಮೇಲಿನ ಅರ್ಥವನ್ನ ನೋಡಿದ್ರೆ ಏನ್ ಮೀನಿಂಗ್ ಕೊಡುತ್ತೆ? ಸೊ ಅವರು ತಮ್ಮ ಕಿವುಡ ಕಿವಿಯನ್ನ ಆನ್ ಮಾಡಿದ್ರು, ಅದನ್ನ ಆ ಒಂದು ಬಟನ್ ಅನ್ನ ಆನ್ ಮಾಡಿದ್ರು ಅನ್ನುವಂತಹ ಮೀನಿಂಗ್ ಮೇಲಿನ ಅರ್ಥದಲ್ಲಿ ಕೊಡುತ್ತೆ. ಹಾಗಾದ್ರೆ ಒಳ ಅರ್ಥದಲ್ಲಿ ಏನ್ ಬರುತ್ತೆ ಅಂತ ನಾವು ಆಪ್ಷನ್ ಇಂದ ತಗೋಬೇಕು. ಸೊ ಇಲ್ಲಿ ಏನು, ದ ಅಥಾರಿಟೀಸ್ ಹ್ಯಾವ್ ಟರ್ನ್ಡ್ ಅ ಡೆಫ್ ಇಯರ್ ಟು ಆಲ್ ಅವರ್ ರಿಕ್ವೆಸ್ಟ್. ಸೊ ಈ ಅಧಿಕಾರಿಗಳು ಇದಾರಲ್ಲ, ನಮ್ಮ ಎಲ್ಲಾ ಬೇಡಿಕೆಗಳಿಗೆ ಅವ್ರೇನ್ ಮಾಡಿದ್ರು, ತಮ್ಮ ಒಂದು ಕಿವಿಡ ಕಿವಿಯನ್ನ ಆನ್ ಮಾಡಿದ್ರು ಅನ್ನೋದು ಮೇಲಿನ ಅರ್ಥ. ಸೊ ಈಗ ಆಪ್ಷನ್ ಅಲ್ಲಿ ನಿಮ್ಗೆ ಗೊತ್ತೇ ಆಗ್ಬಿಡತ್ತೆ, ಎಕ್ನಾಲೇಜ್ಡ್ ಅಥವಾ ನೆಗ್ಲೆಕ್ಟೆಡ್ ಅಥವಾ ಎಕ್ಸೆಪ್ಟೆಡ್ ಅಥವಾ ಪ್ರೆಸೆಂಟೆಡ್. ಸೊ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಎಕ್ನಾಲೇಜ್ ಅಂದ್ರೆ ಒಪ್ಪಿಕೊಂಡ್ರ, ನೆಗ್ಲೆಕ್ಟೆಡ್ ಅಥವಾ ಎಕ್ಸೆಪ್ಟೆಡ್ ಸ್ವೀಕಾರ ಮಾಡಿದ್ರ. ಸೊ ಸ್ವೀಕಾರ ಮಾಡಿರೋದಕ್ಕೂ ಈಗ ನೋಡಿ ಎಷ್ಟೋ ಏನೋ ಹೇಳ್ತಿರ್ತೀವಿ, ಎಷ್ಟೋ ಜನ ಮಾತಾಡ್ತಾ ಇರ್ತಾರೆ, ಏನೇನೋ ರಿಕ್ವೆಸ್ಟ್ ಹೇಳ್ತಿದ್ದಾರೆ, ನನ್ನ ಕೆಲಸ ಇದು ಮಾಡಿ, ನನ್ನ ಕೆಲಸ ಅದು ಮಾಡಿ ಅಂತ. ಸೊ ಅವಾಗ ಕೇಳ್ದೇನೋ ಕೇಳಿಸ್ಕೊಂಡು ಕೇಳಿಸ್ಕೊಳ್ಳಾರ್ದೆ ಇರೋ ಒಂದು ಶೈಲಿ ಇದೆಯಲ್ಲ, ಸೊ ಅದನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಕ್ಸೆಪ್ಟ್ ಅಂತೂ ಆಗಲ್ಲ. ಸೊ ಡೆಫ್ ಇಯರ್ ಅಂದ್ರೆ ಕಿವುಡ ಕಿವಿಯನ್ನ ಆನ್ ಮಾಡಿದ್ರು ಅಂದ್ರೆ ಸೊ ಅವ್ರ ಕಿವಿ ಮುಚ್ಕೊಂಡ್ ಬಿಟ್ರು ಅಂತ. ಸೊ ಶಾರ್ಪ್ ಆಗಿ ಕೇಳಿಸ್ಕೊಂಡ್ರು ಅನ್ನುವಂತಹ ಮೀನಿಂಗ್ ಬರಲಿಲ್ಲ. ನಾವು ಏನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅವರು ಏನ್ ಮಾಡಿದ್ರು, ತಮ್ಮ ಕಿವುಡ ಕಿವಿಯನ್ನ ಆನ್ ಮಾಡಿದ್ರು ಅಂದ್ರೆ ನೆಗ್ಲೆಕ್ಟ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು ಅನ್ನುವಂತಹ ಮೀನಿಂಗ್ ಬರುತ್ತೆ. ಪ್ರೆಸೆಂಟೆಡ್ ಕೂಡ ಆಗಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗತ್ತೆ, ನೆಗ್ಲೆಕ್ಟೆಡ್. ಸೊ ಇಲ್ಲಿ ಈ ನೆಗ್ಲೆಕ್ಟೆಡ್ ಅನ್ನುವಂತಹ ಮೀನಿಂಗ್ ಅನ್ನ ಆಡ್ ಮಾಡಿದ ನಂತರ ಸೆಂಟೆನ್ಸ್ ಹೆಂಗ್ ಬರಬೇಕು, ನಮ್ಮೆಲ್ಲರ ಮನವಿಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರು. ಸೊ ಟರ್ನ್ಡ್ ಅ ಡೆಫ್ ಇಯರ್ ಅಂದ್ರೆ ನೆಗ್ಲೆಕ್ಟೆಡ್ ಅಥವಾ ನಿರ್ಲಕ್ಷ್ಯ ವಹಿಸುವುದು ಅಥವಾ ಕೇಳಿದ್ರೂ ಕೇಳಲಾರ್ದೆ ಇರೋದನ್ನ ಟರ್ನ್ಡ್ ಅ ಡೆಫ್ ಇಯರ್ ಅನ್ನುವಂತಹ ನುಡಿಗಟ್ಟು ಮೀನಿಂಗ್ ಅನ್ನ ಕೊಡುತ್ತೆ. ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ಹೇಳಿದಾಗ ಟರ್ನ್ಡ್ ಅ ಡೆಫ್ ಇಯರ್ ಮೀನಿಂಗ್ ಅನ್ನ ಇಂಗ್ಲಿಷ್ ಟು ಇಂಗ್ಲಿಷ್ ನೋಡಿದಾಗ refuse to listen or respond to a statement or request. So refuse to listen, ನಾವು ಏನೇ ಬಡ್ಕೊಂಡ್ರು ಅವ್ರು ಕೇಳಲಿಕ್ಕೆ ರೆಡಿನೇ ಇಲ್ಲ, ಅಥವಾ ರೆಸ್ಪಾಂಡ್ ಟು ಅ ಸ್ಟೇಟ್ಮೆಂಟ್ ಆರ್ ರಿಕ್ವೆಸ್ಟ್. ಸೊ ಅವ್ರು ಹೇಳ್ತಾ ಇರುವಂತಹ ಹೇಳಿಕೆ ಆಗಿರ್ಬೋದು, ರಿಕ್ವೆಸ್ಟ್ ಆಗಿರ್ಬೋದು, ಅದಕ್ಕೆ ರೆಸ್ಪಾಂಡ್ ಮಾಡ್ಲಿಕ್ಕೇನೆ ರೆಡಿ ಇಲ್ಲ. ಸೊ ಅಂದ್ರೆ ಟೋಟಲ್ ಆಗಿ ಸಿಂಪಲ್ ಆಗಿ ನಾವು ಹೇಳ್ಬೇಕಂದ್ರೆ ಟರ್ನ್ಡ್ ಅ ಡೆಫ್ ಅಂದ್ರೆ ನೆಗ್ಲೆಕ್ಟ್ ಮಾಡೋದು. ಸೊ ಇಲ್ಲಿ ಸೆಂಟೆನ್ಸ್ ಅನ್ನ ನೋಡಿದಾಗ ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅಧಿಕಾರಿಗಳು ನಮ್ಮ ಒಂದು ರಿಕ್ವೆಸ್ಟ್ ಅನ್ನ ಅವ್ರೇನ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು. ಅಂದ್ರೆ ತಮ್ಮ ಕಿವುಡ ಕಿವಿಯನ್ನ ಆನ್ ಮಾಡಿದ್ರು ಅಂದ್ರೆ ನೆಗ್ಲೆಕ್ಟ್ ಮಾಡೋದು, ಕೇಳಿಸಿದ್ರೇನು ಕೇಳಿಸ್ಕೊಳ್ಳದೆ ಇರೋದು. ಓಕೆ, ರಾಜು ವಾಸ್ ಪ್ಲೇಯಿಂಗ್ ವಿತ್ ಫೈರ್ ವೆನ್ ಹಿ ಮೇಡ್ ಸ್ಪೀಚಸ್ ಅಗೇನ್ಸ್ಟ್ ದ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ರಾಜು ವಾಸ್ ಪ್ಲೇಯಿಂಗ್ ವಿತ್ ಫೈರ್. ಈಗ ಮೇಲಿನ ಅರ್ಥವನ್ನ ನೋಡೋಣ ಈ ಸ್ಟೇಟ್ಮೆಂಟ್. ರಾಜು ಇದಾನಲ್ಲ, ಆತ ಬೆಂಕಿಯೊಂದಿಗೆ ಆಟವಾಡ್ತಾ ಇದ್ದ. ಯಾವಾಗ ಅಂದ್ರೆ ಆತ ಈ ಮ್ಯಾನೇಜ್ಮೆಂಟ್ ನ ವಿರುದ್ಧವಾಗಿ ಭಾಷಣವನ್ನ ಮಾಡುವಾಗ ಅಥವಾ ಮಾತನಾಡುವ ಸಂದರ್ಭದಲ್ಲಿ ರಾಜು ಬೆಂಕಿಯೊಂದಿಗೆ ಆಟ ಆಡ್ತಾ ಇದ್ದ. ಪ್ಲೇಯಿಂಗ್ ವಿತ್ ಫೈರ್ ಅಂದ್ರೆ ಬೆಂಕಿಯೊಂದಿಗೆ ಆಟ ಆಡೋದು. ಇದಂತೂ ಸಿಂಪಲ್ ಇದೆ, ನಾವು ಕನ್ನಡದಲ್ಲಿಯೂ ಕೂಡ ಯೂಸ್ ಮಾಡ್ತೀನಿ. ಸುಮ್ಮನೆ ಅಂಥದ್ರಲ್ಲೆಲ್ಲ ಬೀಳ್ಬೇಡ, ಅಂಥದ್ರಲ್ಲಿ ಬೀಳೋದು ಅಂದ್ರೆ ಬೆಂಕಿ ಜೊತೆ ಆಟ ಆಡೋದು ಅಂತ ಹೇಳ್ತೀವಲ್ವಾ, ಅಂದ್ರೆ ಅದನ್ನೇ ಹುಡುಕ್ಬೇಕಾಗಿರೋದು. ಹೌದಾ? ಟೇಕಿಂಗ್ ಅ ಗ್ರೇವ್ ರಿಸ್ಕ್. ಹೌದಾ? ಲೈಟಿಂಗ್ ಕ್ಯಾಂಡೀಸ್, ಸ್ಮೋಕಿಂಗ್ ಅ ಸಿಗರೇಟ್, ಪ್ರೊವೋಕಿಂಗ್ ದ ಕ್ರೌಡ್. ಹಾಗಾದ್ರೆ ಯಾವುದು ಕರೆಕ್ಟ್ ಆಗತ್ತೆ ಅನ್ನೋದನ್ನ ನೋಡ್ಬೇಕಂದ್ರೆ, ಸೊ ಟೇಕಿಂಗ್ ಅ ಗ್ರೇವ್ ರಿಸ್ಕ್ ಅಂದ್ರೆ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಆರ್ ಪೊಟೆನ್ಶಿಯಲ್ ಡೇಂಜರ್. ತುಂಬಾನೇ ಗಂಭೀರವಾದಂತಹ ಪರಿಣಾಮ ಬೀರುವಂತಹ ಚಟುವಟಿಕೆಯಲ್ಲಿ ತೊಡಗೋದು ಅಥವಾ ಗಂಭೀರ ಅಪಾಯವನ್ನ ತೆಗೆದುಕೊಳ್ಳೋದು ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ಎರಡನೇದು ಲೈಟಿಂಗ್ ಕ್ಯಾಂಡೀಸ್. ಸೊ ಕ್ಯಾಂಡೀಸ್ಗಳನ್ನ ಉರಿಸೋದು, ಸೊ ಇದು ಬರಲ್ಲ. ಸ್ಮೋಕಿಂಗ್ ಸಿಗರೆಟ್. ಸೊ ಪ್ಲೇಯಿಂಗ್ ವಿತ್ ಫೈರ್ ಅಂದ್ರೆ ಆತ ಸ್ಮೋಕ್ ಮಾಡ್ತಾ ಇದ್ದಾನೆ ಅನ್ನುವಂತಹ ಮೀನಿಂಗ್ ಬರತ್ತಾ? ಇಲ್ಲ. ಸೊ ಪ್ರೊವೋಕಿಂಗ್ ದ ಕ್ರೌಡ್, ಇರುವಂತಹ ಜನ ಸಮೂಹವನ್ನ ಆತ ಪ್ರಚೋದಿಸ್ತಾ ಇದ್ದಾನ, ಪ್ರವೋಕ್ ಮಾಡ್ತಾ ಇದ್ದಾನ, ಉದ್ವೇಗಕ್ಕೆ ಅವರನ್ನ ಪ್ರಚೋದನೆ ಮಾಡ್ತಾ ಇದ್ದಾನ? ಇಲ್ಲ. ಸೊ ಹಾಗಾದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ?
ಆತ ಮ್ಯಾನೇಜ್ಮೆಂಟ್ ವಿರುದ್ಧವಾಗಿ ಮಾತಾಡ್ತಾ ಇರೋದ್ರಿಂದ ಈಗ ನೋಡಿ ಆಬ್ವಿಯಸ್ ಆಗಿ ನಮಗೆ ಎಲ್ಲರಿಗೂ ಒಂದು ಭಯ ಇರುತ್ತೆ, ಎಲ್ಲಿ ನನಗೆ ಮ್ಯಾನೇಜ್ಮೆಂಟ್ ವಿರುದ್ಧವಾಗಿ ಮಾತಾಡಿದ್ರೆ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ ಅನ್ನೋ ರಿಸ್ಕ್ ಇರತ್ತಲ್ಲ. ಸೊ ಆ ರಿಸ್ಕ್ ಗೊತ್ತಿದ್ರೂ ಕೂಡ ಆತ ಮ್ಯಾನೇಜ್ಮೆಂಟ್ನ ವಿರುದ್ಧವಾಗಿ ಮಾತಾಡ್ತಿದ್ದಾನೆ ಅಂದರೆ ಆತ ಗಂಭೀರವಾದಂತಹ ಒಂದು ಅಪಾಯವನ್ನ ಎಳೆದುಕೊಳ್ತಿದ್ದಾನೆ, ಅಂದರೆ ಆತ ಬೆಂಕಿಯೊಂದಿಗೆ ಆಟ ಆಡ್ತಾ ಇದ್ದಾನೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಸೊ ಪ್ಲೇಯಿಂಗ್ ವಿತ್ ಫೈರ್ ಅಂದರೆ ಟೇಕಿಂಗ್ ಅ ಗ್ರೇವ್ ರಿಸ್ಕ್, ಅಂದರೆ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಅಥವಾ ಪೊಟೆನ್ಷಿಯಲ್ ಡೇಂಜರ್. ಒಂದು ವೇಳೆ ಮ್ಯಾನೇಜ್ಮೆಂಟ್ ಏನೋ ಪಾಸಿಟಿವ್ ಆಗಿ ತಗೊಂಡ್ರೆ ಆತ ಉಳ್ಕೋಬಹುದು, ಆದರೆ ನೆಗೆಟಿವ್ ಆಗಿ ತಗೊಂಡ್ಬಿಟ್ರೆ ಸೊ ಆತನ ಕೆಲಸ ಹೋಯ್ತು, ಮುಂದೆ ಎಲ್ಲೂ ಕೆಲಸ ಸಿಗದೆ ಇರೋ ಹಾಗೂ ಕೂಡ ಆಗ್ಬೋದಲ್ಲ. ಸೊ ಅದಕ್ಕೆ ಸೀರಿಯಸ್ ಕಾನ್ಸಿಕ್ವೆನ್ಸ್ಗಳನ್ನು ತೆಗೆದುಕೊಳ್ಳೋದನ್ನು ನಾವು ಪ್ಲೇಯಿಂಗ್ ವಿತ್ ಫೈರ್ ಅಥವಾ ಬೆಂಕಿಯೊಂದಿಗೆ ಆಟ ಆಡೋದು ಅನ್ನೋದು ಮೀನಿಂಗ್ ಬರುತ್ತೆ. ಓಕೆ, ಥ್ರೂಔಟ್ ಹಿಸ್ ಸ್ಪೀಚ್ ದ ಕ್ರೌಡ್ ವಾಸ್ ಆಲ್ ಇಯರ್ಸ್. ಸೊ ಆತ ಥ್ರೂಔಟ್ ಹಿಸ್ ಸ್ಪೀಚ್ ದ ಕ್ರೌಡ್ ವಾಸ್ ಆಲ್ ಇಯರ್ಸ್ ಅಂದರೆ ಆತ ಇಡೀ ಭಾಷಣವನ್ನ ಮುಗಿಸೋವರೆಗೆ ಈ ಜನರ ಒಂದು ಗುಂಪಿದೆಯಲ್ಲ, ಕ್ರೌಡ್ ಅಂದರೆ ಜನರ ಗುಂಪು. ಸೊ ಕ್ರೌಡ್ ವಾಸ್ ಆಲ್ ಇಯರ್ಸ್. ಆಲ್ ಇಯರ್ಸ್ ಅಂದರೆ ಎಲ್ಲ ಕಿವಿ ಕೊಡೋದು. ಆಲ್ ಇಯರ್ಸ್ ಅಂದರೆ ಎಲ್ಲ ಕಿವಿಗಳು. ಆಲ್ ಇಯರ್ಸ್ ಎಲ್ಲ ಕಿವಿಗಳು. ಯಾರ ಎಲ್ಲ ಕಿವಿಗಳು? ಜನರ ಗುಂಪಿನ ಎಲ್ಲ ಕಿವಿಗಳು ಅಂತ ಮೀನಿಂಗ್ ಬರುತ್ತೆ. ಏನು, ಇಡೀ ಒಂದು ಭಾಷಣದ ಸಂದರ್ಭದಲ್ಲಿ ಜನರ ಗುಂಪಿನ ಎಲ್ಲ ಕಿವಿಗಳು ಅನ್ನುವಂತಹ ಮೀನಿಂಗನ್ನು ಇಲ್ಲಿ ಕೊಡ್ತಾ ಇದೆ. ಹಾಗಾದರೆ ಆಲ್ ಇಯರ್ಸ್ ಅಂದರೆ ಏನು? ಒಳ ಅರ್ಥದಲ್ಲಿ ನಾವು ಇಲ್ಲಿ ಹುಡುಕ್ಬೇಕಾಗತ್ತೆ. ವೆರಿ ಅಟೆಂಟಿವ್ ಅಂದರೆ ತುಂಬ ಗಮನ ಕೊಟ್ಟು ಅದನ್ನು ಕೇಳೋದು. ಟಾಕಿಂಗ್ ಲೌಡ್ಲಿ, ಸೊ ತುಂಬ ಜೋರಾಗಿ ಮಾತಾಡೋದು. ಕವರಿಂಗ್ ದೇರ್ ಇಯರ್ಸ್, ಸೊ ಆತ ಇಡೀ ಭಾಷಣ ಮುಗಿಸೋವರೆಗೆ ಅವರೆಲ್ಲ ತಮ್ಮ ಕಿವಿಗಳನ್ನು ಮುಚ್ಕೊಂಡಿದ್ರು. ಸೊ ಕವರಿಂಗ್ ದೇರ್ ಇಯರ್ಸ್. ಮೇಕಿಂಗ್ ಅ ಲಾಟ್ ಆಫ್ ನಾಯ್ಸ್, ಸುಮ್ಮನೆ ಎಲ್ಲರೂ ತುಂಬಾನೇ ಗದ್ದಲವನ್ನು ಮಾಡ್ತಾ ಇದ್ರು. ಸೊ ಹಾಗಾದರೆ ಇಲ್ಲಿ ಯಾವುದಾಗತ್ತೆ? ಆಪ್ಷನ್ 1 ಆಗತ್ತೆ, ಉಳಿದದ್ದೆಲ್ಲ ಆಗಲ್ಲ. ಆಲ್ ಇಯರ್ಸ್ ಅಂದರೆ ಏನು? ಸೊ ಥ್ರೂಔಟ್ ಹಿಸ್ ಸ್ಪೀಚ್ ದ ಕ್ರೌಡ್ ವಾಸ್ ಆಲ್ ಇಯರ್ಸ್ ಅಂದರೆ ಅಷ್ಟು ತಮ್ಮ ಕಿವಿಯನ್ನು ಕೊಟ್ಟುಬಿಟ್ಟಿದ್ರು. ಆ ಭಾಷಣ ಮಾಡುವ ಸಂದರ್ಭದಲ್ಲಿ ಈ ಜನರ ಗುಂಪು ತಮ್ಮ ಕಿವಿಯನ್ನ ಕೊಟ್ಬಿಟ್ಟಿದ್ರು ಅಥವಾ ಕಿವಿಯನ್ನ ಆಲ್ ಇಯರ್ಸ್ ಕೊಡೋದು ಅಂದರೆ ಅಷ್ಟು ಗಮನ ಕೊಡೋದು ಅಂತ. ಸೊ ಒಂದು ವೇಳೆ ಈಗ ಏನೋ ಭಾಷಣ ಮಾಡ್ತಾನೆ ಗೊತ್ತಿಲ್ಲ ಅಂತ ಎದ್ದು ಹೋಗೋದು ಅದೆಲ್ಲ ಇದ್ರೆ ಆಲ್ ಇಯರ್ಸ್ ಅನ್ನುವಂತಹ ಇಡಿಯಂ ಬರ್ತಿರ್ಲಿಲ್ಲ. ಸೊ ಆಲ್ ಇಯರ್ಸ್ ಅಂದರೆ ಅಷ್ಟು ಚೆನ್ನಾಗಿ ಆತ ಭಾಷಣ ಮಾಡ್ತಾ ಇದ್ದ. ಸೊ ಅದಕ್ಕೆ ಜನ ಸಮುದಾಯ ತಮ್ಮ ಕಿವಿಗಳನ್ನು ಕೊಟ್ಟಿದ್ರು, ಅಂದರೆ ಅಷ್ಟು ಗಮನವಿಟ್ಟು ಕೇಳ್ತಾ ಇದ್ರು ಅನ್ನುವಂತಹ ಮೀನಿಂಗ್ ಬರುತ್ತೆ. ಸೊ ಅದಕ್ಕೆ ಯಾವ್ದು ಬರುತ್ತೆ? ಆಪ್ಷನ್ 1 ವೆರಿ ಅಟೆಂಟಿವ್ ಅಂದರೆ ಬಹಳ ಗಮನ ನೀಡುವುದು. ಟಾಕಿಂಗ್ ಲೌಡ್ಲಿ ಬರಲ್ಲ. ಕವರಿಂಗ್ ದೇರ್ ಇಯರ್ಸ್ ಬರಲ್ಲ. ಮೇಕಿಂಗ್ ಅ ಲಾಟ್ ಆಫ್ ನಾಯ್ಸ್ ಬರಲ್ಲ. ಆಲ್ ಇಯರ್ಸ್ ಅಂದರೆ ತಮ್ಮ ಸಂಪೂರ್ಣ ಗಮನವನ್ನು ಕೊಡೋದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಸೊ ಅದಕ್ಕೆ ಇಲ್ಲಿ ಮೇಕಿಂಗ್ ನಾಯ್ಸ್ ಬರಲ್ಲ. ಸೊ ಗಮನ ಕೊಡೋದು ವೆರಿ ಅಟೆಂಟಿವ್. ಆಪ್ಷನ್ 1 ಸರಿಯಾದ ಉತ್ತರ. ಸೊ ಇಲ್ಲಿ ಆಲ್ ಇಯರ್ಸ್ಗೆ ಇಂಗ್ಲಿಷ್ ಟು ಇಂಗ್ಲಿಷ್ ಮೀನಿಂಗನ್ನು ನಾವು ನೋಡಿದಾಗ ರೆಡಿ ಆ್ಯಂಡ್ ಈಗರ್ ಟು ಲಿಸನ್. ಸೊ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ಅವನು, ಇಷ್ಟು ಚೆನ್ನಾಗಿ ಏನು ಪಾಯಿಂಟ್ಸ್ಗಳು ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ. ಸೊ ಅಂದರೆ ಅವನ ಮಾತನ್ನು ಕೇಳಲಿಕ್ಕೆ ತುಂಬ ಕುತೂಹಲದಿಂದ ಕೂಡ ಕುತ್ಕೊಂಡಿದ್ದೀವಿ, ಅಷ್ಟೇ ಗಮನವನ್ನು ಕೂಡ ಕೊಡೋದನ್ನು ಆಲ್ ಇಯರ್ಸ್ ಅಂತ ಹೇಳ್ತೀವಿ. ಸೊ ಅದರ ಒಳ ಅರ್ಥ ರೆಡಿ ಆ್ಯಂಡ್ ಈಗರ್ ಟು ಲಿಸನ್. ಸೊ ಇಲ್ಲಿ ಅವರ ಭಾಷಣದ ಉದ್ದಕ್ಕೂ ಜನ ಸಮೂಹವು ಬಹಳ ಗಮನ ಹರಿಸಿತ್ತು. ಸೊ ಅಂದರೆ ಅಷ್ಟು ಅಟೆಂಟಿವ್ ಆಗಿತ್ತು, ಗಮನವನ್ನು ಕೊಟ್ಟಿತ್ತು ಅನ್ನುವಂತಹ ಮೀನಿಂಗ್ ಬರುತ್ತೆ. ಓಕೆ, ಸಿನ್ಸ್ ಹಿ ಸೆಕ್ಯೂರ್ಡ್ ದ ಫಸ್ಟ್ ರ್ಯಾಂಕ್ ಸುಧೀರ್ ಹ್ಯಾಸ್ ಬಿಕಮ್ ಸ್ವಾಲನ್ ಹೆಡೆಡ್. ಈಗ ನಾವು ಹುಡುಕ್ಬೇಕಾಗಿರೋದು ಸ್ವಾಲನ್ ಹೆಡೆಡ್ನ ಆ ನುಡಿಗಟ್ಟಿನ ಒಳ ಅರ್ಥವನ್ನ. ಮೇಲಿನ ಅರ್ಥವನ್ನ ನೋಡಿದಾಗ ಏನಾಗುತ್ತೆ? ಸಿನ್ಸ್ ಹಿ ಸೆಕ್ಯೂರ್ಡ್ ದ ಫಸ್ಟ್ ರ್ಯಾಂಕ್ ಸುಧೀರ್ ಹ್ಯಾಸ್ ಬಿಕಮ್ ಸ್ವಾಲನ್ ಹೆಡೆಡ್. ಯಾವಾಗಿಂದ ಆತ ಫಸ್ಟ್ ರ್ಯಾಂಕ್ ಬಂದಿದ್ದಾನಲ್ಲ ಅವಾಗಿಂದ ಆತನ ತಲೆ ಊದ್ಕೊಂಡಿದೆ. ಸ್ವಾಲನ್ ಹೆಡೆಡ್ ಅಂದರೆ ಊದ್ಕೊಂಡು ತಲೆ ಹಿಡ್ಕೊಂಡು ಓಡಾಡ್ತಿದ್ದಾನೆ. ಯಾವಾಗಿಂದ ಆತ ಫಸ್ಟ್ ರ್ಯಾಂಕ್ ಬಂದಿದ್ದಾನಲ್ಲ ಸೊ ಆವಾಗಿಂದ ಆತ ತಲೆ ಊದ್ಕೊಂಡು ಓಡಾಡ್ತಾ ಇದ್ದಾನೆ ಅಂತ. ಸೊ ಸ್ವಾಲನ್ ಹೆಡೆಡ್ ಅಂದರೆ ಏನು? ವೆಲ್ ಕನೆಕ್ಟೆಡ್,
ಎಲ್ಲರೊಂದಿಗೆ ವೆಲ್ ಕನೆಕ್ಟೆಡ್ ಆಗೋದಕ್ಕೂ ಅಂದರೆ ಎಲ್ಲರೊಂದಿಗೆ ಉತ್ತಮ ಸಂಪರ್ಕವನ್ನು ಹೊಂದೋದಕ್ಕೂ ಆತ ತಲೆ ಊದಿಸ್ಕೊಂಡು ಹೋಗೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ. ಸೊ ಅನ್ವೆಲ್, ಯಾವಾಗ ಆತ ಫಸ್ಟ್ ರ್ಯಾಂಕ್ ಬಂದಿದ್ದಾನಲ್ಲ ಅವಾಗಿನಿಂದ ಆತ ತಲೆ ಊದ್ಕೊಂಡಿದೆ ಅಂದರೆ ಆತನಿಗೆ ಹುಷಾರಿಲ್ವಾ? ಸೊ ಇದು ಕೂಡ ತಪ್ಪಾಗಿದೆ. ಸೊ ಆತ ತುಂಬ ಫೇಮಸ್ ಆಗಿಬಿಟ್ಟಿದ್ದಾನಾ? ಅಂದರೆ ತಲೆ ಊದ್ಕೊಂಡು ಹೋಗೋದು ಅಂದರೆ ಅದು ಫೇಮಸ್ಸಾ? ಅಲ್ಲ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದ ಉತ್ತರ? ಕಾನ್ಸಿಟೆಡ್ ಅಂತ. ಸೊ ಇವಾಗ ನೋಡೋಣ ಕರೆಕ್ಟಾಗಿ. ಸಿನ್ಸ್ ಹಿ ಸೆಕ್ಯೂರ್ಡ್ ದ ಫಸ್ಟ್ ರ್ಯಾಂಕ್ ಸುಧೀರ್ ಹ್ಯಾಸ್ ಬಿಕಮ್ ಸ್ವೋಲನ್ ಹೆಡೆಡ್. ಮೀನಿಂಗ್ ಏನು ಬರುತ್ತೆ ಸ್ವೋಲನ್ ಹೆಡೆಡ್ದು ಅಂದರೆ ಮೊದಲ ರ್ಯಾಂಕ್ ಪಡೆದಾಗಿನಿಂದ ಸುಧೀರ್ ಅಹಂಕಾರಿಯಾಗಿದ್ದಾನೆ. ಅವನ ತಲೆ ಮೇಲೆ ಏನೋ ಹೇಳ್ತೀವಿ, ಕೋಡ್ ಬಂದ್ಬಿಟ್ಟಿದೆ ಅಂತ ಹೇಳ್ತೀವಿ ನೋಡಿ. ಯಾವಾಗಿಂದ ಆತ ಫಸ್ಟ್ ರ್ಯಾಂಕ್ ಬಂದಿದ್ದಾನಲ್ಲ ಆವಾಗಿಂದ ಅವನ ತಲೆ ಮೇಲೆ ಕೋಡ್ ಬಂದ್ಬಿಟ್ಟಿದೆ, 2 ಕೋಡ್ ಬಂದ್ಬಿಟ್ಟಿದೆ ಅಂತ. ಸೊ ಕನ್ನಡದಲ್ಲಿಯೂ ಕೂಡ ಹೇಳ್ತೀವಲ್ವ, ಅವನಿಗೆ ಕೋಡ್ ಬಂದ್ಬಿಟ್ಟಿದೆ, ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾನೆ, ನಡಿ ನಾವಷ್ಟೇ ಹೋಗೋಣ ಅಂತ. ಯಾರಿಗೋ ಏನೋ ನೀವು ಕೇಳಿರ್ತೀರ, ಎಲ್ಲಾದರೂ ಹೋಗೋಣವಾ, ನಮ್ಮ ಜೊತೆ ಬರ್ತೀಯಾ ಅಂತ. ನಾನು ನಿಮ್ಮಂಥವ್ರ ಜೊತೆ ಎಲ್ಲ ಬರಲ್ಲ ಅಂದಾಗ ನಾವೇನು ಹೇಳ್ತೀವಿ, ಅವ್ನಿಗೆ ಯಾಕೆ ಕರಿತೀಯಾ, ಅವನು ಫಸ್ಟ್ ರ್ಯಾಂಕ್ ಬಂದಾಗಿನಿಂದ ಅವ್ನಿಗೆ 2 ಕೋಡ್ ಬಂದ್ಬಿಟ್ಟಿದೆ, ಅದಕ್ಕೆ ಹಿಂಗೆ ಆಡ್ತಿದ್ದಾನೆ ಅಂತ. ಓಕೆ. ಸೊ ವೆಲ್ ಕನೆಕ್ಟೆಡ್, ಚೆನ್ನಾಗಿ ಸಂಪರ್ಕ ಹೊಂದೋದು ತಪ್ಪಾಗತ್ತೆ. ಅನ್ವೆಲ್, ಅಸ್ವಸ್ಥ ತಪ್ಪಾಗತ್ತೆ. ಫೇಮಸ್ ಆಗಿದ್ದಾನೆ ಅಂದರೆ ಎಲ್ಲರೂ ಅವನ ಜೊತೆ ಇರಬೇಕಾಗಿತ್ತಲ್ಲ, ಅವನ ತಲೆ ಯಾಕೆ ಊದ್ತಾ ಇತ್ತು? ಸೊ ಫೇಮಸ್ಸು ಆಗಿಲ್ಲ. ಇಲ್ಲಿ ಏನಾಗತ್ತೆ? ಕಾನ್ಸಿಟೆಡ್ ಅನ್ನೋದು ಸರಿಯಾದ ಉತ್ತರ. ಅಹಂಕಾರಿ ಆಗಿದ್ದಾನೆ. ಸೊ ಸ್ವೋಲನ್ ಹೆಡೆಡ್ ಅದರ ಒಂದು ಒಳ ಅರ್ಥವನ್ನು ನಾವು ನೋಡಿದಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಾಲ್ಸ್ ಪ್ರೈಡ್ ಹ್ಯಾವಿಂಗ್ ಆ್ಯನ್ ಎಕ್ಸಾಗರೇಟೆಡ್ ಸೆನ್ಸ್ ಆಫ್ ಸೆಲ್ಫ್ ಇಂಪಾರ್ಟೆನ್ಸ್. ಸೊ ತುಂಬ ಜಂಬದಿಂದ ಓಡಾಡೋದಾಗಿರ್ಬೋದು, ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಾಲ್ಸ್ ಪ್ರೈಡ್ ಅಂದರೆ ಸುಮ್ಮನೆ ಒಣ ಜಂಬ ಅಂತ ಹೇಳ್ತೀವಲ್ವಾ. ಫಾಲ್ಸ್ ಪ್ರೈಡ್ ಅಂದರೆ ಒಣ ಜಂಬ ಅನ್ನುವಂತಹ ಮೀನಿಂಗ್ ಬರುತ್ತೆ. ಹ್ಯಾವಿಂಗ್ ಆ್ಯನ್ ಎಕ್ಸಾಗರೇಟೆಡ್ ಸೆನ್ಸ್ ಆಫ್ ಸೆಲ್ಫ್ ಇಂಪಾರ್ಟೆನ್ಸ್, ತಂತಾನೆ ತುಂಬ ತನಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಓಡಾಡ್ತಾ ಇರ್ತೀವಲ್ವಾ. ನನ್ನಷ್ಟು ಸುಪೀರಿಯರ್ ಯಾರೂ ಇಲ್ಲ, ನಾನಿರೋ ಹಾಗೆ ಯಾರೂ ಇಲ್ಲ ಅಂತ ನಮ್ಮ ಬಗ್ಗೆ ನಾವೇ ಹೊಗಳ್ಕೊಳ್ತಾ, ನಮ್ಮ ಬಗ್ಗೆ ನಾವೇ ಹೆಮ್ಮೆ ಪಡ್ತಾ ಓಡಾಡ್ತಿರ್ತೀವಲ್ವಾ. ತುಂಬ ನಮ್ಮ ಬಗ್ಗೆ ಹೊಗಳ್ಕೊಂಡು ಓಡಾಡ್ತಿರ್ತೀವಲ್ವಾ. ಸೊ ಅದನ್ನೇ ನಾವು ಸ್ವೋಲನ್ ಹೆಡೆಡ್ ಅಂತ ಹೇಳ್ತೀವಿ. ಸಿಂಪಲ್ ಮೀನಿಂಗಲ್ಲಿ ಅಹಂಕಾರದಿಂದ ಓಡಾಡುವುದು, ಜಂಬದಿಂದ ಓಡಾಡುವುದು ಮೀನಿಂಗ್ ಬರುತ್ತೆ. ಅದು ಕೊಡುವಂತಹ ಮೀನಿಂಗ್ ಯಾವುದು? ಆಪ್ಷನ್ 3. ಓಕೆ. ಸೊ ಇಲ್ಲಿ ನೋಡಿ, ಮೊದಲ ರ್ಯಾಂಕ್ ಪಡೆದಾಗಿನಿಂದ ಸುಧೀರ್ ಅಹಂಕಾರಿಯಾಗಿದ್ದಾನೆ ಅನ್ನುವಂತಹ ಮೀನಿಂಗ್ ಬರುತ್ತೆ. ಯಾವುದಕ್ಕೆ? ಸ್ವೋಲನ್ ಹೆಡೆಡ್ಗೆ. ಓಕೆ. ದ ಮ್ಯಾನ್ ಹೀವ್ಡ್ ಅ ಸೈನ್ ಆಫ್ ರಿಲೀಫ್ ವೆನ್ ಹಿ ವಾಸ್ ಶೋರ್ ಹಿ ವಾಸ್ ಔಟ್ ಆಫ್ ದಿ ವುಡ್ಸ್. ಸೊ ಇಲ್ಲಿ ನೋಡಿ, ಔಟ್ ಆಫ್ ದಿ ವುಡ್ಸ್ ಅಂತ ಇದೆಯಲ್ಲ, ಅದು ನಮ್ಮ ಇಡಿಯಂ ಅಥವಾ ನುಡಿಗಟ್ಟು. ಹೌದಾ? ದ ಮ್ಯಾನ್ ಹೀವ್ಡ್ ಅ ಸೈನ್ ಆಫ್ ರಿಲೀಫ್ ವೆನ್ ಹಿ ವಾಸ್ ಶೋರ್ ಹಿ ವಾಸ್ ಔಟ್ ಆಫ್ ದ ವುಡ್ಸ್. ಅಂದರೆ ಔಟ್ ಆಫ್ ದ ವುಡ್ಸ್ ಅಂದರೆ ಈಗ ಫಾರೆಸ್ಟ್ ಅಂತ ಹೇಳ್ಬೋದು, ಅಥವಾ ಅರಣ್ಯದಿಂದ ಹೊರಗೆ ಬಂದ ನಂತರ ಅನ್ನುವಂತಹ ಮೀನಿಂಗ್ ಬರುತ್ತೆ ಔಟ್ ಆಫ್ ದ ವುಡ್ಸ್ ಅನ್ನೋದು. ಹೌದಾ? ಸೊ ಹಾಗಾದರೆ ಎಲ್ಲಿ ಯಾವುದು ಕರೆಕ್ಟ್ ಆದಂಥ ಆನ್ಸರನ್ನು ನೋಡೋಣ. ಸೊ ಡಿಸ್ಚಾರ್ಜ್ ಫ್ರಾಮ್ ಹಾಸ್ಪಿಟಲ್. ಸೊ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದ್ನ, ಇದಾಗಲ್ಲ. ಯಾಕಾಗಲ್ಲ ಅಂತ ನಾನು ಹೇಳ್ತೀನಿ ನೋಡಿ. ದ ಮ್ಯಾನ್ ಹೀವ್ಡ್ ಅ ಸೈನ್ ಆಫ್ ರಿಲೀಫ್. ಸದ್ಯ ನಾನು ಹೊರಗೆ ಬಂದುಬಿಟ್ಟೆ ಹೇಳ್ತೀವಲ್ವಾ. ಈಗ ಏನೋ ಒಂದು ಎಲ್ಲೋ ಸಿಕ್ಕಾಕೊಂಡಿರ್ತೀವಿ, ಅಥವಾ ಯಾವುದೋ ಒಂದು ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಎಲ್ಲಿ ಹೋಗಬೇಕು, ಏನಾಗಬೇಕು ಅಂತ ಗೊತ್ತಿರಲ್ಲ ನೋಡಿ. ಯಾವಾಗ ಆ ಜಾಗದಿಂದ ಹೊರಗೆ ಬರ್ತೀವಲ್ವಾ, ನಿಟ್ಟುಸಿರು ಬಿಡೋದು ಅಂದರೆ ಹೀವ್ಡ್ ಅ ಸೈನ್ ಆಫ್ ರಿಲೀಫ್ ಅಂದರೆ ನಿಟ್ಟುಸಿರು ಬಿಡೋದು. ನಿಟ್ಟುಸಿರು, ಸದ್ಯ ನಾನು ಪಾರಾದೆ. ಸೊ ಇಲ್ಲಿ ಹೀವ್ಡ್ ಅ ಸೈನ್ ಆಫ್ ರಿಲೀಫ್ ವೆನ್ ಹಿ ವಾಸ್ ಶೋರ್ ಹಿ ವಾಸ್ ಔಟ್ ಆಫ್ ದ ವುಡ್ಸ್. ಆತ ಅರಣ್ಯದಿಂದ ಹೊರಗೆ ಬಂದ ಅಂತ ಆತನಿಗೆ ಗೊತ್ತಾದ ನಂತರ ಆತ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟ ಅನ್ನೋದು ಮೇಲಿನ ಅರ್ಥ. ಹೌದಾ? ಸೊ ಡಿಸ್ಚಾರ್ಜ್ ಫ್ರಮ್ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗೋದು ಅಥವಾ ಯಾವುದೋ ಒಂದು ಇದರಿಂದ ಹೊರಗೆ ಬರೋದು, ನಿಟ್ಟುಸಿರು ಬಿಡೋದು ಏನಾದರೂ ಸಂಬಂಧ ಇದೆಯಾ? ಇಲ್ಲ. ಹಾಸ್ಪಿಟಲಿಂದ ಯಾವಾಗ ಬೇಕಾದರೂ ನಾವು ಡಿಸ್ಚಾರ್ಜ್ ಆಗ್ಬೋದು, ಅದರಲ್ಲೇನಿಲ್ಲ. ನಾವು ಕ್ಯೂರ್ ಆದ ತಕ್ಷಣ ಹಾಸ್ಪಿಟಲ್ನವರು ಬಿಟ್ಬಿಡ್ತಾರೆ. ಸೊ ಅದಕ್ಕೆ ಇದು ಆಗಲ್ಲ. ರಿಲೀಸ್ಡ್ ಫ್ರಾಮ್ ಪ್ರಿಸನ್
ಅಂದರೆ ಜೈಲಿನಿಂದ ಆತ ರಿಲೀಸ್ ಆದ್ನ, ಜೈಲಿನಿಂದ ಆತ ಹೊರಗೆ ಬನ್ನ, ಅಯ್ಯೋ ಸದ್ಯ ನಾನು ಜೈಲಿನಿಂದ ಹೊರಗೆ ಬನ್ನ ಅಂತ ಇಲ್ಲ. ಸೊ ಇಲ್ಲಿ ಔಟ್ ಆಫ್ ದ ಫಾರೆಸ್ಟ್, ಯಾಕಂದರೆ ಔಟ್ ಆಫ್ ದ ವುಡ್ಸ್ ಅಂದರೆ ಕಟ್ಟಿಗೆಗಳು, ಅಥವಾ ಅದನ್ನು ನಾವು ಇನ್ನೊಂದು ರೀತಿಯಲ್ಲಿ ಅರಣ್ಯ, ಫಾರೆಸ್ಟ್ ಅಂತ ಕೂಡ ಹೇಳ್ತೀವಿ. ಸೊ ಔಟ್ ಆಫ್ ದ ಫಾರೆಸ್ಟ್, ಆತ ಅರಣ್ಯದಿಂದ ಹೊರಗೆ ಬನ್ನ. ಸೊ ಇದು ಕೂಡ ಆಗಲ್ಲ. ಈಗ ನೋಡಿ, ಔಟ್ ಆಫ್ ದ ವುಡ್ಸ್ ಅನ್ನೋದು ಒಳ ಅರ್ಥವನ್ನು ಹೊಂದಿದೆ ಅಂತ ಹೇಳಿದೆ. ಸೊ ಒಳ ಅರ್ಥವನ್ನು ಹೊಂದಿದೆ ಅಂದರೆ ನುಡಿಗಟ್ಟುಗಳು, ಇಡಿಯಮ್ಸ್ಗಳು ಒಳ ಅರ್ಥವನ್ನು ಹೊಂದಿರುತ್ತೆ. ಅಲ್ಲಿ ಆ ಒಂದು ವಾಕ್ಯವನ್ನು ಇಂಟ್ರೆಸ್ಟಿಂಗ್ ಮಾಡಲಿಕ್ಕೋಸ್ಕರ ನುಡಿಗಟ್ಟನ್ನು ಯೂಸ್ ಮಾಡ್ತೀವಿ. ಸೊ ಔಟ್ ಆಫ್ ದ ವುಡ್ಸ್ ಮತ್ತು ಔಟ್ ಆಫ್ ದ ಫಾರೆಸ್ಟ್ ಎರಡು ಸೇಮ್ ಮೀನಿಂಗನ್ನು ಕೊಡುತ್ತೆ, ಮೇಲಿನ ಅರ್ಥವನ್ನು ಕೊಡುತ್ತೆ. ಸೊ ಅರಣ್ಯದಿಂದ ಹೊರಗೆ ಬಂದ ಅಂತ ಒಂದು ವೇಳೆ ನಾವೇನಾದರೂ ಇದನ್ನು ರೈಟ್ ಮಾಡ್ಲಿಕ್ಕೆ ಹೋದರೆ ಅದು ತಪ್ಪಾಗತ್ತೆ. ನಾವು ಹುಡುಕ್ಬೇಕಾಗಿರೋದು ಔಟ್ ಆಫ್ ದ ವುಡ್ಸ್ನ ಒಳ ಅರ್ಥವನ್ನು. ಔಟ್ ಆಫ್ ದ ವುಡ್ಸ್ ಅಂದರೆ ಔಟ್ ಆಫ್ ಡೇಂಜರ್. ಸೊ ನಿಟ್ಟುಸಿರು ಯಾವಾಗ ಬಿಡ್ತೀವಿ? ನಿಟ್ಟುಸಿರು ಬಿಡೋದು ಯಾವಾಗ? ನಾವು ಏನೋ ಒಂದು ಡೇಂಜರಲ್ಲಿ ಇದ್ವಿ, ಯಾರೋ ಅಟ್ಟಾಡ್ಸ್ಕೊಂಡು ಬರ್ತಿದ್ದಾರೆ. ಸೊ ನಾವೆಲ್ಲೋ ಹೋಗಿ ಅವಿತ್ಕೊಂಡು ಕೂತ್ಕೊಂಡಿರ್ತೀವಿ. ಅವ್ರು ಹೋದಾಗ, ಬಹಳ ಹೊತ್ತು ಹೋದ ನಂತರ ನಾವು ಹೊರಗೆ ಬಂದಾಗ ಸದ್ಯ ನಾನು ಪಾರಾಗ್ಬಿಟ್ಟೆ ಅಂತ ಹೇಳ್ತೀವಲ್ವಾ. ಸೊ ಅದನ್ನು ನಾವೇನಂತ ಹೇಳ್ತೀವಿ? ಔಟ್ ಆಫ್ ದ ವುಡ್ಸ್ ಅಂದರೆ ಔಟ್ ಆಫ್ ಡೇಂಜರ್. ಓಕೆ ನೋಡಿ, ದ ಮ್ಯಾನ್ ಹೀವ್ಡ್ ಅ ಸೈನ್ ಆಫ್ ರಿಲೀಫ್ ವೆನ್ ಹಿ ವಾಸ್ ಶೋರ್ ಹಿ ವಾಸ್ ಔಟ್ ಆಫ್ ದ ವುಡ್ಸ್. ಅಂದರೆ ತಾನು ಅಪಾಯದಿಂದ ಪಾರಾಗಿದ್ದೇನೆ ಎಂದು ಖಚಿತವಾದಾಗ ಆ ವ್ಯಕ್ತಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು. ಅಂದರೆ ಇಲ್ಲಿ ಏನಾಗತ್ತೆ? ಅಪಾಯದಿಂದ ಪಾರಾಗು. ಔಟ್ ಆಫ್ ದ ವುಡ್ಸ್ ಅಂದರೆ ಅಪಾಯದಿಂದ ಪಾರಾಗು ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಸೊ ಆಸ್ಪತ್ರೆಯಿಂದ ಬಿಡುಗಡೆ ಆಗೋದು ಸಂಬಂಧ ಬರಲ್ಲ, ಜೈಲಿನಿಂದ ಬಿಡುಗಡೆ ಆಗೋದು ಕೂಡ ಸಂಬಂಧ ಬರಲ್ಲ. ಆದಮೇಲೆ ಔಟ್ ಆಫ್ ದ ಫಾರೆಸ್ಟ್, ಕಾಡಿನಿಂದ ಹೊರಗೆ ಬರೋದು ಕೂಡ ಸಂಬಂಧ ಬರಲ್ಲ. ಇಲ್ಲಿ ಒಳ ಅರ್ಥವನ್ನು ನೀಡಿದಾಗ ನಾವು ಆ ಒಂದು ಅಪಾಯದಿಂದ ಪಾರಾದ್ವಿ. ಅದನ್ನು ನುಡಿಗಟ್ಟಿನ ರೀತಿಯಲ್ಲಿ ಹೇಳಬೇಕಂದ್ರೆ ಔಟ್ ಆಫ್ ದ ವುಡ್ಸ್ ಅಂದರೆ ನಾವು ಅಪಾಯದಿಂದ ಪಾರಾದ್ವಿ. ಔಟ್ ಆಫ್ ಡಿಫಿಕಲ್ಟೀಸ್, ಡೇಂಜರ್ ಆರ್ ಟ್ರಬಲ್. ಸೊ ಯಾವುದೇ ಒಂದು ಡಿಫಿಕಲ್ಟೀಸ್, ಕಷ್ಟದಿಂದ ಅಥವಾ ಅಪಾಯದಿಂದ ಅಥವಾ ಏನೋ ಒಂದು ಟ್ರಬಲ್ನಿಂದ ಹೊರಗೆ ಬರೋದನ್ನು ನಾವೇನು ಹೇಳ್ತೀವಿ? ಔಟ್ ಆಫ್ ದ ವುಡ್ಸ್. ಸೊ ಕರೆಕ್ಟ್ ಮೀನಿಂಗ್ ಬರೋದು ಆಪ್ಷನ್ ಸಿ, ಔಟ್ ಆಫ್ ಡೇಂಜರ್. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಹಿಸ್ ಸಕ್ಸಸ್ ಆಟ್ ಸಚ್ ಅ ಯಂಗ್ ಏಜ್ ಸ್ಪೀಕ್ಸ್ ವಾಲ್ಯೂಮ್ ಫಾರ್ ಹಿಸ್ ಟ್ಯಾಲೆಂಟ್. ಸ್ಪೀಕ್ಸ್ ವಾಲ್ಯೂಮ್. ವಾಲ್ಯೂಮ್ ಅಂದರೆ ಏನೋ ಭಾರ ಅಂತಲೂ ಹೇಳ್ತೀವಿ. ವಾಲ್ಯೂಮಸ್ ಅಂದರೆ ಭಾರವಾದ, ಬೃಹತ್ತಾದ ಅಂತ ಹೇಳ್ತೀವಿ. ಸ್ಪೀಕ್ಸ್ ವಾಲ್ಯೂಮ್. ಇನ್ನೊಂದು ನಮ್ಮ ರಿಮೋಟ್ ಕಂಟ್ರೋಲ್ನಲ್ಲಿನೂ ಇರುತ್ತೆ ನೋಡಿ, ವಾಲ್ಯೂಮ್ ಜಾಸ್ತಿ ಮಾಡು, ವಾಲ್ಯೂಮ್ ಜಾಸ್ತಿ ಮಾಡು. ಅಥವಾ ವಾಲ್ಯೂಮ್ ಅನ್ನೋದು ಇನ್ನೊಂದು ಅರ್ಥದಲ್ಲಿ ಸೊ ಆತನ ಬಗ್ಗೆ ಇರುವಂತಹ ಒಂದು ನಂಬಿಕೆ ಇದೆಲ್ಲ, ಅದು ಆತನ ಪ್ರತಿಷ್ಠೆಯನ್ನು ಜಾಸ್ತಿ ಮಾಡು ಅನ್ನುವಂತಹ ಮೀನಿಂಗನ್ನು ಕೂಡ ಕೊಡುತ್ತೆ. ಸ್ಪೀಕ್ಸ್ ವಾಲ್ಯೂಮ್ ಅಂದರೆ ಏನು ಅನ್ನೋದನ್ನು ನಾವು ಇಲ್ಲಿ ನೋಡಬೇಕು. ಸೊ ಗಿವ್ಸ್ ಇನಫ್ ಪ್ರೂಫ್, ಬೂಸ್ಟ್ ಅ ಲಾಟ್, ಪಬ್ಲಿಕಲಿ ಅನೌನ್ಸಸ್, ಶವರ್ಸ್ ಅ ಪ್ರೇಸ್. ಸೊ ಇಲ್ಲಿ ನೋಡೋಣ, ಹಿಸ್ ಸಕ್ಸೆಸ್ ಆಟ್ ಅ ಸಚ್ ಯಂಗ್ ಏಜ್. ಸೊ ಅತಿ ಚಿಕ್ಕ ವಯಸ್ಸಿನಲ್ಲಿ ಆತನ ಒಂದು ಯಶಸ್ಸು ಸ್ಪೀಕ್ಸ್ ವಾಲ್ಯೂಮ್ಸ್ ಫಾರ್ ಹಿಸ್ ಟ್ಯಾಲೆಂಟ್. ಸೊ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಆತನ ಈ ಯಶಸ್ಸು ಯಾವುದರ ಕುರಿತಾಗಿ ಸಾಕ್ಷಿಯನ್ನು ನೀಡ್ತಾ ಇದೆ ಅಂದರೆ ಆತನ ಪ್ರತಿಭೆಯ ಬಗ್ಗೆ ನಮಗೆ ತಿಳಿಸ್ತಾ ಇದೆ ಅಥವಾ ಸಾಕ್ಷಿಯನ್ನು ನೀಡ್ತಾ ಇದೆ ಅನ್ನೋದನ್ನು ಹೇಳುವಾಗ ನಾವೇನು ಹೇಳ್ತೀವಿ? ಸ್ಪೀಕ್ಸ್ ವಾಲ್ಯೂಮ್. ಸೊ ಸ್ಪೀಕ್ಸ್ ವಾಲ್ಯೂಮ್ ಅಂದರೆ ಆತನ ಒಂದು ಟ್ಯಾಲೆಂಟ್ ಬಗ್ಗೆ ಸಾಕಷ್ಟು ಪುರಾವೆ, ಅಂದರೆ ಅವನು ಎಷ್ಟು ಟ್ಯಾಲೆಂಟೆಡ್ ಇದ್ದಾನೆ ಅನ್ನೋದನ್ನು ಗೊತ್ತಾಗೋದು, ಅಥವಾ ಆತನ ಒಂದು ಟ್ಯಾಲೆಂಟ್ ಯಾವುದರಿಂದ ಗೊತ್ತಾಗ್ತಾ ಇದೆ? ಆತನ ಪ್ರತಿಭೆ. ಸೊ ಪ್ರತಿಭೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ತೋರಿಸ್ತಾ ಇರೋದೇ ಆತನಲ್ಲಿ ಇರುವಂತಹ ಪ್ರತಿಭೆಗೆ ಒಂದು ಸಾಕ್ಷಿ ಆಗಿದೆ. ಅಂದರೆ ಸ್ಪೀಕ್ಸ್ ವಾಲ್ಯೂಮ್ ಅನ್ನುವಂತಹ ಮೀನಿಂಗ್ ಬರುತ್ತೆ. ಸೊ ಇಂತಹ ಚಿಕ್ಕ ವಯಸ್ಸಿನಲ್ಲಿ ಅವರ ಯಶಸ್ಸು ಅವರ ಪ್ರತಿಭೆಗೆ ಸಾಕಷ್ಟು ಪುರಾವೆಗಳನ್ನು ನೀಡ್ತಾ ಇದೆ. ಅಂದರೆ ಅದು ಎವಿಡೆಂಟ್ ಆಗಿದೆ, ಅದು ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಎಷ್ಟು ಟ್ಯಾಲೆಂಟೆಡ್ ಹುಡುಗ ಇದ್ದಾನೆ ಅಂತ. ಸೊ ಇಲ್ಲಿ ಏನಾಗುತ್ತೆ?
ಕಂಪ್ಲೀಟ್ ಅರ್ಥವನ್ನ ನಾವು ನೋಡಿದಾಗ ಸ್ಪೀಕ್ಸ್ ವಾಲ್ಯೂಮ್ ಅಂದ್ರೆ ಸಾಕಷ್ಟು ಪುರಾವೆಗಳನ್ನ, ಆತನ ಪ್ರತಿಭೆಗೆ ಸಾಕಷ್ಟು ಪುರಾವೆಗಳನ್ನ ನೀಡೋದು. ಸೊ ಗಿವ್ಸ್ ಇನಫ್ ಪ್ರೂಫ್ ಅನ್ನೋದು ಕರೆಕ್ಟ್, ಸಾಕಷ್ಟು ಪುರಾವೆಗಳನ್ನ ನೀಡುತ್ತೆ, ಕರೆಕ್ಟ್ ಆಗತ್ತೆ. ಬೂಸ್ಟ್ ಅ ಲಾಟ್, ಬಹಳಷ್ಟು ಹೆಮ್ಮೆ ಪಡತ್ತೆ ಆಗೋದಿಲ್ಲ. ಪಬ್ಲಿಕಲಿ ಅನೌನ್ಸ್, ಸೊ ಸ್ಪೀಕ್ಸ್ ವಾಲ್ಯೂಮ್ ಅಂದ್ರೆ ಅದು ಅದಕ್ಕೆ ಆಡೆಡ್ ವ್ಯಾಲ್ಯೂ ಅನ್ನ ಆಡ್ ಮಾಡತ್ತೆ, ಮೌಲ್ಯವನ್ನ ಹೆಚ್ಚಿಸುತ್ತೆ ಅನ್ನುವಂತಹ ಮೀನಿಂಗ್ ಬರುತ್ತೆ. ಮೌಲ್ಯ ಹೆಚ್ಚಿಸೋದಕ್ಕೂ ಸಾರ್ವಜನಿಕವಾಗಿ ಘೋಷಿಸೋದಕ್ಕೂ ಸಂಬಂಧನೇ ಇಲ್ಲ. ಸೊ ಶವರ್ಸ್ ಅ ಪ್ರೇಸ್, ಬೇರೆಯವ್ರ ಹೊಗಳಿಕೆ ಇಲ್ಲಿ ಬೇಕಾಗಿಲ್ಲ. ಇಲ್ಲಿ ಆತನ ಪ್ರತಿಭೆ, ಆತನ ಕುರಿತಾಗಿನೇ ಅದು ವಾಲ್ಯೂಮ್ ಅನ್ನ ಹೆಚ್ಚುತ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಹೊಗಳಿಕೆಯ ಮಳೆ ಕೂಡ ಸೂಟೇಬಲ್ ಆಗಲ್ಲ. ಸೊ ಇಲ್ಲಿ ಸ್ಪೀಕ್ಸ್ ವಾಲ್ಯೂಮ್ ಅಂದ್ರೆ ಗಿವ್ಸ್ ಇನಫ್ ಪ್ರೂಫ್, ಅಥವಾ ಇಲ್ಲಿ ಟು ಶೋ ಸಮಥಿಂಗ್ ವೆರಿ ಕ್ಲಿಯರ್ಲಿ. ಸೊ ಆತನ ಕುರಿತಾಗಿ ಕ್ಲಿಯರ್ ಆಗಿ ನಾವು ಏನ್ ತೋರಿಸ್ತಾ ಇದ್ದೀವಿ, ಆತನ ಪ್ರತಿಭೆಯನ್ನ ತೋರಿಸ್ತಾ ಇದ್ದೀವಿ. ಅಥವಾ ಟು ಪ್ರೊವೈಡ್ ಅ ಲಾಟ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ಸಮಥಿಂಗ್, ಅಥವಾ ಯಾವುದೇ ಒಂದು ವಿಷಯದ ಕುರಿತಾಗಿ ಬಹಳಷ್ಟು ಮಾಹಿತಿಯನ್ನ, ಪುರಾವೆಗಳನ್ನ ನೀಡುತ್ತೆ ಅನ್ನುವಂತಹ ಮೀನಿಂಗ್ ಅನ್ನ ಸ್ಪೀಕ್ಸ್ ವಾಲ್ಯೂಮ್ ಕೊಡುತ್ತೆ. ಸೊ ಸದ್ಯಕ್ಕೆ ಇಲ್ಲಿ ಸೆಂಟೆನ್ಸ್ ನ ಪ್ರಕಾರ ಆತನ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಆತನ ಈ ಟ್ಯಾಲೆಂಟ್ ಇದೆ ಅಲ್ಲ, ಸೊ ಆತನ ಟ್ಯಾಲೆಂಟ್ಗೆ ವಯಸ್ಸಿನಲ್ಲಿ ಈತನ ಯಶಸ್ಸು ಅವನ ಪ್ರತಿಭೆಗೆ ಸಾಕಷ್ಟು ಪುರಾವೆಗಳನ್ನ ನೀಡುತ್ತೆ. ಯಾಕಂದ್ರೆ ಈ ಸಣ್ಣ ವಯಸ್ಸಿನಲ್ಲಿ ಎಲ್ಲರೂ ಸಕ್ಸಸ್ಫುಲ್ ಆಗಲ್ಲ. ಸೊ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಆತ ಸಕ್ಸಸ್ಫುಲ್ ಆಗಿದ್ದಾನೆ ಅಂದ್ರೆ ಸೊ ಸ್ಪೀಕ್ಸ್ ವಾಲ್ಯೂಮ್, ಆತನ ಯಶಸ್ಸಿಗೆ ಆತನ ಪ್ರತಿಭೆಗಳು ಸಾಕಷ್ಟು ಪುರಾವೆಗಳನ್ನ ನೀಡುತ್ತೆ ಅನ್ನೋದು ಇಲ್ಲಿ ಮೀನಿಂಗ್ ಬರುತ್ತೆ. ಓಕೆ ಓಕೆ ಸೊ ಒನ್ ಮಸ್ಟ್ ಲರ್ನ್ ಟು prioritize in the life. It never pays to put the cart. ಓಕೆ, ಇದಿಷ್ಟು ಈ ಭಾಗದ ಪ್ರಮುಖವಾದಂತಹ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಆಯಿತು. ಫಸ್ಟಿಗೆ ನಾನು 2 ಭಾಗದಲ್ಲಿ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ, ಈ ಭಾಗದಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿಯಾಗಿ ನಾವು ಒಳ ಅರ್ಥವನ್ನು ಹುಡುಕಬೇಕು ಅಂತ. ಸೊ ಅದಕ್ಕೆ ನಿಮಗೆ ಇವತ್ತಿನ ಭಾಗದಲ್ಲಿ ಸಾಕಷ್ಟು ಯಾವ ರೀತಿಯಾಗಿ ನಾವು ಆ ಒಂದು ಕಾನ್ಸೆಪ್ಟನ್ನು, ಇಡಿಯಮ್ಸ್ನ ಒಳ ಅರ್ಥವನ್ನು ಹುಡುಕಬೇಕು ಅಂತ ಹೇಳಿದ್ದೆ. ಇನ್ನೊಂದು ಹೇಳ್ತೀನಿ ನೋಡಿ, ನೀವು ಕೂಡ ಟ್ರೈ ಮಾಡುವಾಗ ಕಮ್ಯುನಿಕೇಷನ್ ಪೇಪರ್ಗಳನ್ನು ತೆಗೆದುಕೊಂಡು ಅದರಲ್ಲಿ ಇಡಿಯಮ್ಸ್ ಪಾರ್ಟನ್ನು ತಗೊಳ್ಳಿ. ಇಡಿಯಮ್ಸ್ ಪಾರ್ಟ್ನಲ್ಲಿ ಅಂಡರ್ಲೈನ್ ಮಾಡಿದಂತಹ ಇಡಿಯಮ್ಸ್ ಅನ್ನು ತೆಗೆದುಕೊಂಡು ಫಸ್ಟಿಗೆ ಅದರ ಮೇಲಿನ ಅರ್ಥವನ್ನ ನೋಡ್ಕೊಳ್ಳಿ. ಮೇಲಿನ ಅರ್ಥವನ್ನ ನೋಡಿದ ನಂತರ ಆಪ್ಷನ್ಗಳನ್ನು ನೋಡಿ. ಆಪ್ಷನ್ಗಳನ್ನು ನೋಡಿದ ನಂತರ ವಾಕ್ಯವನ್ನ ನೀವು ಅರ್ಥ ಮಾಡಿಕೊಂಡಾಗ ಯಾವುದು ಇಲ್ಲಿ ಸುಟೇಬಲ್ ಆಗತ್ತೆ ಅನ್ನೋದು ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಾಗತ್ತೆ. ಸೊ ಇದು ಇಷ್ಟು ಈಸಿ ಆದಂತಹ ಪ್ರೊಸೆಸ್ ಅಲ್ಲ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ ಅಷ್ಟೇ ನಮಗೆ ಈ ಒಂದು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ತುಂಬ ಈಸಿ ಆಗತ್ತೆ. ಸೊ ಈಗ ಕೊಟ್ಟಂತಹ ಒಂದು ನನಗೆ ಯಾವ ರೀತಿಯಾಗಿ ಪ್ಯಾಟರ್ನ್ ಕೊಟ್ಟಿದ್ದೀನಲ್ಲ, ಅದೇ ರೀತಿಯಾಗಿ ನೀವೇನು ಮಾಡಬೇಕು, ಫಸ್ಟಿಗೆ ಮೇಲಿನ ಅರ್ಥವನ್ನು ತಿಳ್ಕೋಬೇಕು. ಅದಾದ ನಂತರ ಇಡೀ ವಾಕ್ಯವನ್ನ ನೋಡಿಕೊಂಡು ಆ ವಾಕ್ಯಕ್ಕೆ ಆ ಒಂದು ನುಡಿಗಟ್ಟು ಏನು ಅರ್ಥವನ್ನ ಆ್ಯಡ್ ಮಾಡ್ತಾ ಇದೆ ಅಂತ ಆಪ್ಷನ್ಗಳಿಂದ ನೀವು ಅರ್ಥ ಮಾಡ್ಕೊಂಡು ಬಂದರೆ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು ಇಡಿಯಮ್ಸ್ ಪಾರ್ಟ್ನ ಕ್ವಶನ್ಗಳು ಬಂದಾಗ. ಇನ್ನೊಂದೇನೆಂದರೆ, ಜನರಲ್ ಇಂಗ್ಲೀಷ್ನಲ್ಲಿ ಇಡಿಯಮ್ ಅನ್ನೋದು ಪಕ್ಕಾ ಬರುವಂತಹ ಒಂದು ಭಾಗ ಆಗಿದೆ. ಸೊ ಅದಕ್ಕೆ ಇದ್ರ ಮೇಲೆ ಹೆಚ್ಚಿನ ಗಮನವನ್ನು ಕೊಡಲೇಬೇಕು ನೀವು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಹೆಚ್ಚಿನ ಇಡಿಯಮ್ಸ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ಸೊ ಅದರಿಂದ ಏನಾಗುತ್ತೆ, ನಿಮ್ಗಿನ್ನೂ ಅದ್ರ ಬಗ್ಗೆ ಐಡಿಯಾ ಬರುತ್ತೆ. ಎಕ್ಸಾಮ್ನಲ್ಲಿಯೂ ಕೂಡ ಆ ಕಾನ್ಸೆಪ್ಟ್ ಬಂದಾಗ ಈಸಿಯಾಗಿ ನೀವು ಅಟೆಂಪ್ಟ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಈ ಭಾಗದ ಮಾಹಿತಿ ಆಗಿತ್ತು. ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ಇಡಿಯಮ್ಸ್ ಫ್ರೇಸಸ್ಗಳನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಇವಾಗ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ.